नमः सिद्धेभ्यः। ॐ नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो अध्यायानं नमो लोये सौवसाहूनमो येसो पञ्च नमोकारो सौवपावपनाशनो मङ्गलानं च सौवेद्यं परमं हवै मङ्गलम्। झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को। चर्चा कृपन भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो दिनवाणी माता की जय हो। जय बोलो चारित्र चक्रवर्ती आचार्य शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ 5 ಭಾವಗಳ 53 ಭೇದಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ಈ 53 ಭೇದಗಳು ಯಾವ ಮಾರ್ಗಣಗಳಲ್ಲಿ, ಯಾವ ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು ಭಾವಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವೀಗ ಮಾರ್ಗಣ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ 53 ಭಾವಗಳು ಹೇಗೆ ಆಗಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತಿದ್ದೇವೆ. ಮಾರ್ಗಣಗಳಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ದರ್ಶನ ಮಾರ್ಗಣ. ಇವಾಗ ಲೇಷ ಮಾರ್ಗಣವನ್ನು ನಾವು ತಿಳಿಯುವ ಲೇಷ ಮಾರ್ಗಣದ ಮೂಲಕ ಅಥವಾ ಲೇಷ ಮಾರ್ಗಣದಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅನ್ನುವಂಥದ್ದನ್ನ ತಿಳಿಯುವ ಪ್ರಯತ್ನ ನಡೆದಿದೆ. ಅದರಲ್ಲಿ ಕೃಷ್ಣ, ನೀಲ, ಕಾಬೋಧ ಈ ಲೇಷಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಇನ್ನು ಮುಂದೆ ಏನು ವಿಷಯ ಇದೆ ಅನ್ನೋದನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ಪೇಜ್ ನಂಬರ್ 73 ಲೇಷ ಮಾರ್ಗಣದಲ್ಲಿ ಪೀತ ಪದ್ಮ ಲೇಷ. ಇದರಲ್ಲಿ ವಿಶೇಷತೆ ಪೀತ ಪದ್ಮ ಲೇಷೆಯ ಗುಣಸ್ಥಾನಗಳಲ್ಲಿ ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿ ಪ್ರಥಮ ಗುಣಸ್ಥಾನದಿಂದ ಚತುರ್ಥ ಗುಣಸ್ಥಾನದವರೆಗೆ 5 ಲೇಷ ಹಾಗೂ ಒಂದು ನರಕಗತಿ ಕಡಿಮೆಯಾಗಿ ಕ್ರಮವಾಗಿ 28, 26, 26, 30 ಭಾವಗಳು ಇರುತ್ತವೆ. ಹಾಗೂ 5ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದವರೆಗೆ ಸಾಮಾನ್ಯ ಗುಣಸ್ಥಾನದ ಭಾವಗಳಲ್ಲಿ 2 ಲೇಷಗಳು ಕಡಿಮೆಯಾಗಿ ಕ್ರಮವಾಗಿ 29, 29, 29 ಭಾವಗಳು ಇರುತ್ತವೆ.
ಹೇಳ್ಬೋದು. ಔಪಶಮಿಕ 1, ಕ್ಷಾಯಿಕ 1, ಕ್ಷಯೋಪಶಮಿಕ 18, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 38 ಭಾವಗಳು. ಕೃಷ್ಣ, ನೀಲ, ಕಾಪೋತ ಇವು 3 ಅಶುಭ ಲೇಷಗಳಿವೆ. ಪೀತ, ಪದ್ಮ ಇವು ಶುಭ ಲೇಷಗಳಿವೆ. ಪೀತ ಜಗನ್ಯ ಶುಭಲೇಷೆ, ಪದ್ಮ ಮಧ್ಯಮ ಶುಭಲೇಷೆ, ಮತ್ತೆ ಶುಕ್ಲ ಉತ್ತಮ ಶುಭಲೇಷೆ ಅಂತ ಹೇಳಿದ್ದಾರೆ. ಈ ಪೀತ, ಪದ್ಮ ಇವೆರಡನ್ನು ಜೋಡಿಯಾಗಿ ಕೊಟ್ಟಿದ್ದಾರೆ. ಕೃಷ್ಣ, ನೀಲ, ಕಾಪೋತ ಇವೆರಡನ್ನು ಜೋಡಿಯಾಗಿ ಕೊಟ್ಟಿದ್ದಾರೆ. ಆದ್ರೆ ಯಾಕೆ ಹೀಗೆ ಇದೆ ವ್ಯವಸ್ಥೆ ಅಂತಂದ್ರೆ, ಯಾರಾದ್ರೂ ಹೇಳ್ತೀರಿ? ವ್ಯವಸ್ಥೆ ಯಾಕೆ ಹೀಗಿದೆ? ಮತ್ತೊಂದ್ಸಲ ಹೇಳಿ ಪ್ರಶ್ನೆ. ಕೃಷ್ಣ, ನೀಲ, ಕಾಪೋತ ಇವುಗಳನ್ನ ಒಂದು ಚೌಕಟ್ಟಿನಲ್ಲಿ, ಪೀತ, ಪದ್ಮವನ್ನ ಒಂದು ಹಂತದಲ್ಲಿ, ಶುಕ್ಲವನ್ನ ಸ್ವತಂತ್ರವಾಗಿ, ಎಲ್ಲೇ ಮಾರ್ಗಣ ಸ್ಥಾನದಲ್ಲಿ ಆದ್ರೂ ಕೂಡ ಇದೊಂದು ವ್ಯವಸ್ಥೆ ಇದೆ. ಯಾಕೆ ಹೀಗಿದೆ? ಅಶುಭ ಲೇಷಗಳು ಅಶುಭ ಲೇಷೆ. ಕೃಷ್ಣ, ನೀಲ, ಕಾಪೋತ ಅಶುಭ ಲೇಷೆ. ಅಶುಭ, ಶುಭ, ಪರಮ ಶುಭ ಮೂರನ್ನು ಅದರಂತೆನೆ ಇಲ್ಲಿ ಶುಕ್ಲನ್ನು ಜೋಡಿಸ್ಬೇಕಾಗಿತ್ತಲ್ಲ. ಮಾತ್ರ ಎಲ್ಲ ಅಶುಭ ಲೇಷ ಆಗ್ತಾವಲ್ಲ, 5ನೇ ಗುಣಸ್ಥಾನ ಹಿಡ್ಕೊಂಡು ಶುಭ ಲೇಷ ಆಗ್ತಿತ್ತು. ಇಲ್ಲ, ಶುಭಲೇಷ 1ನೇ ಗುಣಸ್ಥಾನದಿಂದನೇ ಶುರು ಇದೆ. ಶ್ರೇಣಿ ಮಂಡನೆ ಮಾಡೋರಿಗೆ ಮಾತ್ರ ಶುಕ್ಲಲೇಷ ದೃಷ್ಟಿಗೂ ಶುಕ್ಲಲೇಷ ಆಗ್ತದೆ. ನರಕದ ಅಪೇಕ್ಷೆಯಿಂದ ಇದೆ ಹೇಳಿರ್ತೀರಿ? ಇಲ್ಲ, ಹಾಗೇನಿಲ್ಲ. ಭಯಾಜಿಯವರ ಲೇಷ್ಯಗಳು ಉತ್ತರೋತ್ತರವಾಗಿ ಶುದ್ಧವಾಗ್ತಾ ಹೋಗ್ತವೆ, ಶುಭವಾಗ್ತಾ ಹೋಗ್ತಲ್ಲ ಭಯಾಜಿ, ಹಂಗಾಗಿ ಇರ್ಬೋದಾ? ನೋಡ್ರಿ, ಸಾಮಾನ್ಯ ಕೆಟಗರಿ ಅಶುಭ ಲೇಷದ 3, ಶುಭ ಲೇಷದ 3 ಇದಂತೂ ಪಕ್ಕ ಇದೆ. 3 ಶುಭ ಲೇಷ ಅಂತಾನೆ ಕರಿತೀರಲ್ಲ, ಶುಕ್ಲ ಲೇಷ ಕೂಡಿಸ್ಕೊಂಡು. ಮತ್ತೆ ಬೇರೆ ಅಂತಂದ್ರೆ ಇನ್ನು ಗುಣಸ್ಥಾನ 1ನೇ ಗುಣಸ್ಥಾನದಾಗೂ ಶುಕ್ಲ ಲೇಷನೂ ಇದೆ, ಕೃಷ್ಣ ಲೇಷನೂ ಇರಕ್ ಸಾಧ್ಯ ಇದೆ. ಮಿಥ್ಯಾತ್ವ ಇರುವಾಗ 6 ಇರಕ್ ಸಾಧ್ಯ ಇದೆ ಅಂದ್ಮೇಲೆ ಇದು ಭಿನ್ನತೆ ಯಾಕೆ ಬಂತು? ಹೀಗೆ ಯಾಕೆ ಹೇಳ್ತಿದ್ದಾರೆ ನಮಗೆ? ಅಂದ್ರೆ ಶುಕ್ಲ ಲೇಷ ಒಂದೇ ಇರುವಂತಹ ಗುಣಸ್ಥಾನಗಳು ಇದೆಯಲ್ಲ, ಅದನ್ನ ಹೇಳ್ಬೋದಿತ್ತು. ಹಂಗಾದ್ರೆ ಈ ಪೀತ ಪದ್ಮಗಳನ್ನ ಕೂಡಿಸಿ ತಗೋಬೋದಿತ್ತಲ್ಲ. ನಾಲ್ಕನೇ ಗುಣಸ್ಥಾನ ಹಿಡ್ಕೊಂಡು 7ನೇ ಗುಣಸ್ಥಾನ ತಕ ಇದೆ ಅಲ್ರಿ ಪೀತ ಪದ್ಮ? ಇಲ್ಲ, ಅದು 1ನೇ ಗುಣಸ್ಥಾನದಾಗ ಶುಕ್ಲ ಇದೆ ಅಂದ್ರೆ ಪೀತ ಪದ್ಮ. 1ನೇ ಗುಣಸ್ಥಾನದಲ್ಲಿರುವ ಶುಕ್ಲ ಲೇಷ ತುಂಬಾ ಕಡಿಮೆ ಶುದ್ಧತೆಯಿಂದ ಹೊಂದಿರುತ್ತೆ. ವಿಶುದ್ಧಿ ಅಪೇಕ್ಷೆಯಿಂದ ಒಂದೊಂದ ಕೊಡಬಹುದಿತ್ತಲ್ಲ. ಒಂದು ಕೃಷ್ಣ ಕೊಟ್ಟು, ಆಮೇಲೆ ನೀಲ ಕೊಟ್ಟು, ಆಮೇಲೆ ಕಾಪೋತ ಕೊಟ್ಟು, ಆಮೇಲೆ ಪೀತ ಕೊಟ್ಟು, ಆಮೇಲೆ ಪದ್ಮ ಕೊಟ್ಟು, ಹೀಗೆ ಕೊಡಬಹುದಿತ್ತಲ್ಲ. ತೀವ್ರತೆ ಮಂಗತಿ ಶಿಕ್ಷೆಯಿಂದ ಶುಕ್ಲಲೇಷ ಮೋಕ್ಷಕ್ಕೆ ಕಾರಣ ಅಂದ್ರೆ ಸರ್ವಾರ್ಥ ಸ್ಥಿತಿಯಲ್ಲಿರೋರಿಗೂ ಪರಮ ಶುಕ್ಲಲೇಷ ಇರುತ್ತೆ. ಆ ತರದ್ರ ಉದ್ದೇಶ ಉತ್ತರೋತ್ತರ ವಿಶುದ್ಧತೆಯನ್ನು ಹೊಂದಕ್ಕಾಗುತ್ತೆ. ಉತ್ತರೋತ್ತರ ವಿಶುದ್ಧತೆ ಕರೆಕ್ಟ್ ಇದೆ, ಎಲ್ಲರದು ಕರೆಕ್ಟ್ ಇದೆ ಒಂದೊಂದು ಅಪೇಕ್ಷದಿಂದ. ಆದ್ರೆ ವಿಷಯ ಇರೋದು ಹಾಗಲ್ಲ. ನೋಡ್ರಿ, 1ನೇ ಗುಣಸ್ಥಾನದಲ್ಲಿ 6 ಲೇಷ ಇದಾವೆ ನಿಂದು ಅಂತ ಮೇಲೆ ಆ 6ರಲ್ಲಿ 3 ಅಶುಭ ಹೇಳಿದ್ದಾರೆ, 3 ಶುಭ ಹೇಳಿದ್ದಾರೆ. ಇನ್ನು ಇಲ್ಲಿ ಒಂದು ವಿಶೇಷತೆ ಏನ್ ಬರ್ತದೆ ಅಂದ್ರೆ, 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನ ತಕ್ಕ ಯಾವುದೇ ಲೇಷ ಇದ್ರೂ ಅಲ್ಲಿ ನಿಯಮದಿಂದ ಅಸಂಯಮನ ಇದೆ. ಅಸಂಯಮದ ಜೊತೆಗೆ ಯಾವ್ದು ಬೇಕಾದ ಲೇಷನೂ ಆಗಬಹುದು, ಇದು ಸಾಮಾನ್ಯತೆ. ಆದ್ರೆ ಯಾವಾಗ 4ರಿಂದ ಮುಂದೆ 5ರಿಂದ ಶುರು ಆಯ್ತಲ್ಲ, ಅಲ್ಲಿ ಇವು 3 ಕಂಪಲ್ಸರಿ ಇರುವುದೇ ಇಲ್ಲ. 3 ಶುಭಲೇಷದೊಳಗಿನೂ 3 ಇರಬಹುದು. ಆದ್ರೆ ಸ್ಟೆಪ್ ಹೆಂಗ್ ತಗೊಂಡಾರು ಅಂತಂದ್ರೆ,
5ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನ ತನಕ 3 ಇರ್ಬಹುದು, ಆದ್ರೆ ಅದ್ರ ಮುಂದ್ಗಡೆ ಈ ಪೀಠ ಬಂದು ಹೋಗಂಗಿಲ್ಲ. ಅದಕ್ಕೆ ಅಲ್ಲೊಂದು ಕಟ್ ಮಾಡಿದ್ರು. ಏನ್ ಮಾಡಿದ್ರು, 7ನೇ ಗುಣಸ್ಥಾನ ತನಕದವು ಈ ಕಡೆ 4ರಿಂದ ಮುಂದ ಈ ಅಶುಭದ್ದು ಯಾವ ಬರಂಗಿಲ್ಲ. ಆಮೇಲೆ 7ರ ತನಕ ಪೀತ ಪದ್ಮ ಅಂತೂ ಇರ್ತಾವ. ಶುಕ್ಲ ಇರಬಹುದು, ಇಲ್ದೇನೆ ಇರ್ಬೋದು, ಇರ್ತದೆ. ಆದ್ರೆ ಅದು 1ರಿಂದನೇ ಇದೆ. ಅದ್ರದ್ದು ಅಸ್ತಿತ್ವ ಅದೇನೋ ಅಷ್ಟು ಕಾಮನ್ ಆಗಿ ಬಂದಿರ್ತದೆ. ಆದ್ರೆ ಅದ್ರದೇ ಒಂದ್ ಸ್ವಂತ ಅಸ್ತಿತ್ವ. ಅಂದ್ರೆ ಇಲ್ಲಿ ಸಂಯಮ ಮತ್ತು ಅಸಂಯಮ ಅನ್ನೋ ಲೆಕ್ಕಾಚಾರ ಬರ್ತದೆ. ಅಸಂಯಮದಲ್ಲಿ ಕಂಪಲ್ಸರಿ ಅಶುಭ ಲೇಷಗಳು ಇರ್ತಾವ. ಅವು ಸಂಯಮದಲ್ಲಿ ಅವು ಬರೋದೇ ಇಲ್ಲ, ಕಂಪಲ್ಸರಿ ಬರೋದಿಲ್ಲ. ಸ್ವಲ್ಪ ಸಂಯಮ ಇದ್ರೂ ಬರೋದಿಲ್ಲ. ಇನ್ ಪೀತ ಮತ್ತು ಪದ್ಮಗಳು ಸಂಯಮದಲ್ಲೂ ಇದಾವು, ಅಸಂಯಮದಲ್ಲೂ ಇದಾವು. ಅಸಂಯಮದಲ್ಲಿ ಕೃಷ್ಣ ನೀಲ ಕಾಪುತದ ಮುಖ್ಯತೆಯನ್ನ ಕೊಟ್ಟರು, ಅದು ಮುಗಿತಲ್ಲಿ. ಇನ್ ಸಂಯಮದ ಪ್ರಾರಂಭದಲ್ಲಿ ಅಥವಾ ಸ್ವಲ್ಪ ಸಂಯಮದಲ್ಲಿ ಪೀತ ಪದ್ಮ ಅಲ್ಲಿ ಮಾತ್ರ ಇರ್ತಾವ. ಸಕಲ ಸಂಯಮ ವಿಕಲ ಸಂಯಮ 2 ಕಡೆ ಇರ್ತಾವ. ಆದ್ರ ಮುಂದೆ ಶ್ರೇಣಿಗಳಲ್ಲಿ ಅವಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಅದನ್ನ ಮಧ್ಯಮ ಸ್ಟೇಜ್ ದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಪೀತ ಪದ್ಮದ ಒಂದು ಸೆಪರೇಟ್ ಜೋಡಿ ಕೊಟ್ಟಿದ್ದಾರೆ. ಅವಿಬ್ರು ದೋಸ್ತಿ ಹೆಂಗಿದೆ ಅಂದ್ರೆ 7ರ ತನಕ ಇಬ್ರು ಕೂಡಿ ಹೋಗ್ತಾರ, ಅವ್ರು ಮುಂದೆ ಹೋಗಂಗಿಲ್ಲ. ಆಮೇಲೆ ಹೋಗೋರು 1ರಿಂದನೂ ಅಲ್ಲಿ ಇವು 7ರ ತನಕನೂ ಶುಕ್ಲಲೇಶ ಜೋಡಿ ಇರ್ತದೆ. ಆದ್ರೆ ಸಂಯಮ ಇನ್ನೂ ಹೆಚ್ಚಾದ್ಮೇಲೆ ಪೀತ ಪದ್ಮನೂ ನಡೆಯಂಗಿಲ್ಲ, ಅವ್ರ ದೋಸ್ತಿನೂ ಅಲ್ಲಿಗೆ ಮುಗಿತಲ್ಲಿ. ಆಮೇಲೆ ಮುಂದೆ ಒಬ್ಬಂಟಿಗನಾಗಿ ಹೋಗ್ತಾನೆ, ಯಾರು? ಶುಕ್ಲ. ಆದ್ರೆ ಇಲ್ಲಿ ಎಲ್ಲಾ ಕಡೆನೂ ಶುಕ್ಲ ಇರಕ್ ಸಾಧ್ಯತೆ, ಮುಂದೇನೂ ಶುಕ್ಲ ಇದ್ದಾನೆ. ಅಂದ್ರೆ ಮೊದಲ ಅಸಂಯಮದಲ್ಲಿ ಅಶುಭಲೇಶ ಕೊಟ್ಟರು, ಆಮೇಲೆ ಸಂಯಮದ ಪ್ರಾರಂಭ ಅಥವಾ ಮಧ್ಯಮ ಅವಸ್ಥೆಯಲ್ಲಿ ಶಿವಲೇಶ 2ನ್ನ ಕೊಟ್ಟರು ಜೋಡಿ. ಎಲ್ಲಿ ತನಕ ಅವ್ರ ದೋಸ್ತಿ ಇದೆ ಅಲ್ಲಿ ತನಕ. ಆಮೇಲೆ ಏನಿದೆ, ಮುಂದೆ ಯಾವ ದೋಸ್ತಿನೂ ಇಲ್ಲ, ಒಬ್ಬನೇ ಹೋಗ್ತಾನೆ, ಅದು ಶುಕ್ಲಲೇಶ. ಅದು ಸಂಯಮದಲ್ಲಿ ಇನ್ನೂ ವಿಶುದ್ಧಿ ಇದೆ. ಈ ರೀತಿ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಐಡಿಯಾ ಬಂತು? ನೋಡ್ರಿ, ಸಂಯಮದಲ್ಲಿ 3 ಸ್ಟೇಜ್ ತಗೊಳ್ರಿ ಅಥವಾ 2 ಸ್ಟೇಜ್ ತಗೋರಿ. ಒಂದು ಅಸಂಯಮ, ಇನ್ನೊಂದು ಸಂಯಮ. ಇದು ಪಕ್ಕ ಇದೆ, ಇದು ಪಕ್ಕ ಇದೆ. ಅಸಂಯಮ ಮತ್ತು ಸಂಯಮ. ಗುಣಸ್ಥಾನ 1, 2, 3, 4 ಇವು ಕಂಪಲ್ಸರಿ ಅಸಂಯಮ. ಇಲ್ಲಿ ಒಂದಿಷ್ಟು ಕಿಂಚಿತ್ತೂ ಸಂಯಮ ಇಲ್ಲ. ಇಲ್ಲಿ ಪ್ರಾಬಲ್ಯತೆ ಯಾರ್ದಿದೆ ಅಂತಂದ್ರ ಅಶುಭ ಲೇಷಗಳ ಪ್ರಾಬಲ್ಯತೆ ಹೆಚ್ಚಿರ್ತದೆ. ಶುಭ ಲೇಷಗಳನ್ನ ಜೀವ ಮಾಡಿಕೊಂಡರೂ ಅಸಂಯಮದ ಜೊತೆಗೆ ಅಶುಭ ಲೇಷೆಯನ್ನ ಅಥವಾ ಮುಖ್ಯ ರೂಪದಿಂದ ಅಸಂಯಮದಲ್ಲಿ ಈ 3 ಎಲ್ಲಿ ಬೇಕಾದರೂ ಇರಬಹುದು. 4 ಗುಣಸ್ಥಾನಗಳವರೆಗೆ ಈ 3 ಲೇಷಗಳು ಆಗ್ತವೆ. ಅವುಗಳ ಸಾಮರ್ಥ್ಯ ಇರೋದೇ ಅಷ್ಟೇ. 4ರ ಮುಂದೆ 3 ಒಳಗಿಂದ 1 ಮುಂದೆ ಬರಂಗಿಲ್ಲ. ಆದ್ರೆ ಪೀತ ಪದ್ಮ ಹೆಂಗಿದೆ, ಅಥವಾ ಈ ಉಪಯೋಗ ರೂಪದಿಂದನೂ ತಗೋಬಹುದು. ಇಲ್ಲಿ ಅಶುಭೋಪಯೋಗದಲ್ಲಿ ಮತ್ತು ಜಗನ್ಯ ಶುಭೋಪಯೋಗದಲ್ಲಿ 3 ಅಶುಭ ಲೇಷಗಳು ಆಗ್ಲಿಕ್ಕೆ ಸಾಧ್ಯ. ಅಶುಭೋಪಯೋಗದಲ್ಲಿ ಮತ್ತು ಜಗನ್ಯ ಶುಭೋಪಯೋಗದಲ್ಲಿ ಇಲ್ಲಿ ಕಂಪಲ್ಸರಿ ಅಂದ್ರೆ 6 ಲೇಷಗಳು ಆಗ್ತವೆ. ಅದರೊಳಗ ಅಶುಭ ಲೇಷಗಳ ಸಾಮರ್ಥ್ಯ ಈ ಜಗನ್ಯ ಶುಭೋಪಯೋಗದ ತನಕ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಅದ್ರ ಮುಂದೆ ಅವಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಉತ್ಪನ್ನ ಆಗುವುದೇ ಇಲ್ಲ. ಇನ್ನು ಮಧ್ಯಮ ಶುಭೋಪಯೋಗದಿಂದ ಉತ್ಕೃಷ್ಟ ಶುಭೋಪಯೋಗದ ತನಕ ಪೀತ ಪದ್ಮ ಇವೆರಡೂ ಇರ್ತವೆ. ಅದರ ಮುಂದೆ ಯಾರಾದ್ರೂ ಇದ್ರೆ ಆ ಶುದ್ಧೋಪಯೋಗದಲ್ಲಿ ಕೇವಲ ಶುಕ್ಲಲೇಶ ಒಂದೇ ಇರ್ತದೆ. ಅಂದ್ರೆ ಏನಾಯ್ತು ಇಲ್ಲಿ, ಹೆಂಗ್ ಸಂಯಮ ಹೆಚ್ಚಾಗ್ತದಿಲ್ಲ ಅದು ಒಂದು ಅಪೇಕ್ಷಾದಿಂದ. ಅಂದ್ರೆ ಮೊದಲ 4 ಗುಣಸ್ಥಾನ ತನಕ 6 ಮಂದಿ ಕೂಡಿರ್ತಾರೆ. 6 ಮಂದಿ ಕೂಡಿದ್ರನು ಅದ್ರೊಳಗ 3 ಮಂದಿಗೆ 5ನೇ ಗುಣಸ್ಥಾನಕ್ಕೆ ಹೋಗಾಕ ಬರಂಗಿಲ್ಲ. 6 ಮಂದಿ ದೋಸ್ತರಿದ್ದಾರೆ. ಆ ದೋಸ್ತರೊಳಗ ಮೊದಲಿನ 4 ಕಟ್ಟೆಗಳನ್ನ ಮೆಟ್ಟಿಲುಗಳನ್ನ 3 ಜನ ಅಂದ್ರೆ 6 ಜನ ಕೂಡಿ ಹತ್ತುತ್ತಾರೆ, ಹತ್ಲಿಕ್ಕೆ ಸಾಧ್ಯ ಇದೆ.
ಆದ್ರೆ ಅದ್ರ ಮುಂದಿನ ಮೆಟ್ಲ ಹತ್ತಬೇಕು ಅಂತಂದ್ರ 3 ಜನ ಇದಾರಲ್ಲ, ಕೃಷ್ಣಪ್ಪ, ನೀಲಪ್ಪ, ಕಾಪೋತಪ್ಪ, ಇವ್ರ ಮೂವರಿಗೂ ಅವ್ರ 5ನೇ ಮೆಟ್ಲಿಗೆ ಹೋಗಾಕ್ ಬರಂಗಿಲ್ಲ. ಅದ್ರ ಸಲುವಾಗಿ 4ನೇ ಮೆಟ್ಟಿಲ್ದೊಳಗ ಅವ್ರು ಉಳ್ಕೊಂಡ್ ಬಿಡ್ತಾರ. ಅಂದ್ರೆ 4ರ ತನಕ ಅಷ್ಟ ಅವ್ರದ್ದು ವಿಷಯ ಬರ್ತದೆ. ಅದಕ್ಕೆ ಅವ್ರದ್ದು ಒಂದು 3 ಮಂದಿದ್ ಒಂದು ದೋಸ್ತಿ ಕೆಟಗರಿ ಮಾಡಿದ್ದಾರೆ. ಇನ್ ಪೀತಪ್ಪ, ಪದ್ಮಪ್ಪ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ 5, 6, 7ರ ತನಕ ಮತ್ 3 ಜನ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ 7ರ ಮುಂದೆ ಈ ಪೀತನಿಗೆ, ಪದ್ಮನಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರದೊಂದು ಕ್ಯಾಟಗರಿ ಮಾಡಿದ್ದಾರೆ, ಅಂದ್ರೆ ಪೀತದ್ದು, ಪದ್ಮದ್ದು. ಆಮೇಲೆ ಮುಂದೆ ಒಬ್ಬನೇ ಹೋಗ್ಬೇಕು, 8, 9, 10, 11, 12, 13 ಶುಕ್ಲ. ಅದಕ್ಕೆ ಅದ್ರದ್ದೊಂದು ಸೆಪರೇಟ್ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಹೇಗೆ ಹೇಗೆ ಸಂಯಮ ಹೆಚ್ಚಾಗ್ತದೆ ಹಾಗೆ ಹಾಗೆ ಲೇಷಗಳಲ್ಲಿ ಈ ಮಂದತೆ ಅಂದ್ರೆ ಶುಭ ಲೇಷಗಳಲ್ಲಿಯೂ ಕೂಡ ಬದಲಾವಣೆ ಆಗ್ತದೆ. ಅಂದ್ರೆ ಯಾವ ರೀತಿ ಭಾಗ ಅಂತಂದ್ರೆ, ಈಗ ಅಸಂಯಮ ಅವಸ್ಥೆಯಲ್ಲಿ ಮಾತ್ರ ಉಂಟಾದ್ರೆ ಅಶುಭ ಲೇಷಗಳು, ಶುಭ ಲೇಷಗಳು ಎರಡೂ ಉಂಟಾಗಬಹುದು. ಆದ್ರೆ ಅಶುಭ ಲೇಷ ಸಂಯಮದ ಜೊತೆ ಆಗುದೇ ಇಲ್ಲ. ಅದಕ್ಕಾಗಿ ಅವುಗಳನ್ನ ಅಶುಭ ಅವಸ್ಥೆಯ ಜೊತೆಗೆ ಇರುವಂತಹ 3 ಲೇಷಗಳನ್ನ ಕೂಡಿಸಿಕೊಟ್ಟಿದ್ದಾರೆ. ಪೀತ, ಪದ್ಮ ಇವುಗಳನ್ನ ಮಧ್ಯಮ ಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅವು ಕೂಡ 2 ಜೋಡಿಯಾಗಿ 7ನೇ ಗುಣಸ್ಥಾನ ತನಕ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅವ್ರದ್ದು ಒಂದು ಹಂತ. ಆಮೇಲೆ ಮುಂದೆ ಶುಕ್ಲಲೇಷ ಒಂದೇ ಇರಲಿಕ್ಕೆ ಸಾಧ್ಯ ಆದ್ರಿಂದ ಅದು ಇನ್ನೂ ಸಂಯಮ ವಿಶುದ್ಧವಾದ ಅವಸ್ಥೆ ಇರೋದ್ರಿಂದ ಅದ್ರದ್ದು ಒಂದು ಅವಸ್ಥೆ ಸೆಪರೇಟ್ ಮಾಡಿದ್ದಾರೆ. ಈಗ ಹೇಗೆ ಅಂತಂದ್ರೆ ಸುಮೇರು ಪರ್ವತ ಇದೆ ಅಲ್ಲ, ಸುಮೇರು ಪರ್ವತದ ಕೆಳಭಾಗ ದೊಡ್ಡದಿದೆ, ಆಮೇಲಿನ ಭಾಗ ಒಂದ್ ಕಟ್ಟೆ ಒಳಗಡೆ ಹೋಗದಂತೆ ಮತ್ತೊಂದಿಷ್ಟು ಒಳಗಡೆ ಹೋಗ್ತದೆ. ಆಮೇಲೆ 3ನೇ ಹಂತದಲ್ಲಿ ಹೋದಂತೆ ಮತ್ತೊಂದಿಷ್ಟು ಒಳಗಡೆ ಕಡಿಮೆ ಆಗ್ತದೆ ದಪ್ಪ. ಹೀಗೆ ಈ ಲೇಷಗಳನ್ನು 3 ಭಾಗ ಮಾಡಿ ಹೇಳ್ತಾರೆ. ಹೇಳೋದಾದ್ರೆ ಮೊದಲು 3 ಲೇಷಗಳನ್ನು ಕೂಡಿಸಿ, ಅಶುಭ ಲೇಷ ಕೂಡಿಸಿ ಹೇಳ್ತಾರೆ. ಮಾತ್ರ ಶುಭೋಪಯೋಗದಲ್ಲಿ ಇರಬಹುದಾದಂತಹ ಲೇಷಗಳದ್ದು ಒಂದು ಜೋಡಿ ಮಾಡಿ ಕೊಡ್ತಾರೆ. ಆಮೇಲೆ ಶುಭ ಮತ್ತು ಶುದ್ಧ 2 ಕಡೆ ಇಲ್ಲಿ ನೋಡ್ರಿ, ಕೃಷ್ಣ, ನೀಲ, ಕಾಪೋತ ಇವು ಬಹುಪಾಲ ಅಶುಭೋಪಯೋಗದಲ್ಲಿ ಇರ್ತಾವು, ಸ್ವಲ್ಪ ಮಾತ್ರ ಶುಭೋಪಯೋಗದೊಳಗಿರ್ತಾವ. ಆಮೇಲೆ ಪೀತ, ಪದ್ಮ ಅಶುಭೋಪಯೋಗದೊಳಗೂ ಇರ್ತಾವು, ಶುಭೋಪಯೋಗದೊಳಗೂ ಇರ್ತಾವು. ಶುಕ್ಲಲೇಷ ಅಶುಭೋಪಯೋಗದೊಳಗೂ ಇರ್ತತಿ, ಶುಭೋಪಯೋಗದೊಳಗೂ ಇರ್ತತಿ, ಶುದ್ಧೋಪಯೋಗದೊಳಗೂ ಇರ್ತತಿ. ತಿಳಿತು? ಸರಿ. ಭಯಾಜಿ ಅವರೇ, ಶುಕ್ಲಲೇಷೆಯಲ್ಲೂ ಸಹ ಗುಣಸ್ಥಾನಗಳ ಅನುಸಾರ ಉತ್ತರೋತ್ತರ ಶುದ್ಧತೆ ಹೆಚ್ಚಾಗ್ತಾ ಹೋಗುತ್ತಲ್ವಾ ಭಯಾಜಿ? ಹೌದು. ಹೇಗೆ ಹೇಗೆ ಕಷಾಯಗಳಲ್ಲಿ ಕೃಷ್ಣದಿಂದ ಮುಂದೆ ಮುಂದೆ ಹೋದಂತೆ ವಿಶುದ್ಧತೆ ಹೆಚ್ಚಾದಾಗ್ಲೇನೆ ಅದು ಬದಲಾವಣೆ ಸಾಧ್ಯ ಇದೆ. ಕೃಷ್ಣದಿಂದ 13ನೇ ಗುಣಸ್ಥಾನದಲ್ಲಿ ಶುಕ್ಲಲೇಷ ಯಾವ ರೀತಿ ಇರುತ್ತೆ ಅಂತ? ಪರಮ ಶುಕ್ಲಲೇಷ ನೋಡ್ರಿ, ಅಲ್ಲಿ ಯೋಗ ಮಾತ್ರದ ಕಾರಣದಿಂದ ಇದೆ. ಅವ್ರಿಗೆ ಶುದ್ಧೋಪಯೋಗ ಇದೆಯಲ್ಲ ಅನುಭೂತಿ, ಅದಕ್ಕೆ ಲೇಷ ಇರುತ್ತ? ಶುದ್ಧೋಪಯೋಗ ಇಲ್ಲ ಅಲ್ಲಿ, ಜ್ಞಾನ ಅದು ಕೇವಲ ಜ್ಞಾನೋಪಯೋಗ, ಕೇವಲ ದರ್ಶನ. ಅಲ್ಲಿ ಯೋಗ ಇದೆ ಅನ್ನುವ ಕಾರಣದಿಂದ ಅಲ್ಲಿ ಪರಮ ಶುಕ್ಲಲೇಷೆಯನ್ನ ಹೇಳಿದ್ದಾರೆ. ಕಾಯ ಯೋಗ ಇದೆಯಲ್ಲ, ಆ ಅಪೇಕ್ಷದಲ್ಲಿ ಅದನ್ನ ಹೇಳಿದ್ದಾರೆ. ಶುದ್ಧೋಪಯೋಗಕ್ಕೂ ಕೇವಲ ಜ್ಞಾನೋಪಯೋಗ, ದರ್ಶನೋಪಯೋಗ ಏನು ವ್ಯತ್ಯಾಸ? ಕೇಳಿಸ್ತಿಲ್ಲ. ಶುದ್ಧೋಪಯೋಗಕ್ಕೂ ಕೇವಲ ಜ್ಞಾನ, ಕೇವಲ ದರ್ಶನೋಪಯೋಗಕ್ಕೂ ಯಾವ ರೀತಿಯ ವ್ಯತ್ಯಾಸ ಬರುತ್ತೆ? ಗುಣಸ್ಥಾನ 1ರಿಂದ 3ರ ತನಕ ಅಶುಭೋಪಯೋಗ ಇಳಿಮುಖವಾಗಿ ಹೋಗ್ತದೆ. ಮೊದಲನೇ ಗುಣಸ್ಥಾನದಲ್ಲಿ ತೀವ್ರ ಅಶುಭೋಪಯೋಗ, 2ನೇ ಗುಣಸ್ಥಾನದಲ್ಲಿ ಮಧ್ಯಮ ಅಶುಭೋಪಯೋಗ, 3ನೇ ಗುಣಸ್ಥಾನದಲ್ಲಿ ಜಗನ್ಯ ಅಶುಭೋಪಯೋಗ. 4ರಿಂದ 7ರ ತನಕ ಶುಭೋಪಯೋಗ ಏರಿಕೆ ಕ್ರಮದಿಂದ ಹೋಗ್ತದೆ. 4ರಲ್ಲಿ ಜಗನ್ಯ ಶುಭೋಪಯೋಗ, 5ರಲ್ಲಿ
ಮಧ್ಯಮ ಶುಭೋಪಯೋಗ, 6ರಲ್ಲಿ ಮಧ್ಯಮ ಶುಭೋಪಯೋಗ, 7ರಲ್ಲಿ ಉತ್ತಮ ಶುಭೋಪಯೋಗ, 8ರಲ್ಲಿ ಜಗನ್ಯ 7ರ ಸ್ವಸ್ಥಾನದ ನಿರ್ವಿಕಲ್ಪ ಅವಸ್ಥಾ ಇದೆ. ಸ್ವಸ್ಥಾನದಲ್ಲಿ 2 ಭಾಗ ಆಗ್ತವೆ, ಒಂದು ಸವಿಕಲ್ಪ ಅವಸ್ಥಾ, ಇನ್ನೊಂದು ನಿರ್ವಿಕಲ್ಪ ಅವಸ್ಥಾ. ಅಲ್ಲಿಂದ ಜಗನ್ನ ಶುದ್ಧೋಪಯೋಗ ಪ್ರಾರಂಭ ಆಗ್ತದೆ. 8, 9, 10, 11, 12 12 ಅಲ್ಲ 11ರ ತನಕ ಮಧ್ಯಮ ಶುದ್ಧೋಪಯೋಗಗಳು. 12ರಲ್ಲಿ ಉತ್ತಮ ಶುದ್ಧೋಪಯೋಗ, ಪೂರ್ಣ ರೂಪದ ಶುದ್ಧೋಪಯೋಗ 12ನೇ ಗುಣಸ್ಥಾನಕ್ಕೆ ಮುಗಿಯಿತು. ಶುದ್ಧೋಪಯೋಗದ ಫಲ ಇದೆಯಲ್ಲ, ರಿಸಲ್ಟ್, ಅದು ಕೇವಲ ಜ್ಞಾನೋಪಯೋಗ, ಕೇವಲ ದರ್ಶನೋಪಯೋಗ ಇದೆ. ಅಂದ್ರೆ ಶುದ್ಧೋಪಯೋಗದ ರಿಸಲ್ಟ್ ಅದು. ತಿಳಿದ್ರಿ? ಅಂದ್ರೆ ಅವರ ಅನುಭವ ಯಾವ ರೀತಿ ಇರುತ್ತೆ, ಅಂದ್ರೆ ಶಾಂತತೆ, ಅದು ಮಿತರವತೆ, ಅದು ಹೆಂಗಿರುತ್ತೆ ಅನ್ನೋದು ಇದರಲ್ಲಿ. ಯಾರದ್ದು? ಕೇವಲ ಜ್ಞಾನೋಪಯೋಗದ ಅಥವಾ ಶುದ್ಧೋಪಯೋಗದ? ಶುದ್ಧೋಪಯೋಗದಲ್ಲಿ ಅವರ ಒಂದು ಅನುಭವ ಯಾವ ರೀತಿ ಇರುತ್ತೆ? ಆತ್ಮಾನುಭೂತಿ ಅಂದ್ರೆ ಅದೇ. ಯಾವಾಗ ಪೂರ್ಣ ರೂಪದ ಆತ್ಮಾನುಭೂತಿ ಎಲ್ಲಿದೆ ಅಂತಂದ್ರೆ 12ನೇ ಗುಣಸ್ಥಾನದಲ್ಲಿದೆ. ಅದಾಯ್ತು ಅಂದ್ರೆ 100% ಕೇವಲ ಜ್ಞಾನ ಆಗ್ತದೆ. ಅದು ಯಾವ ಕಾಲದ್ದಾದ್ರೂ ಇರ್ಲಿ, ಯಾರಾದ್ರೂ ಇರ್ಲಿ. ಪೂರ್ಣ ಶುದ್ಧೋಪಯೋಗವಾಗಿ ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನೋಪಯೋಗ ಅಥವಾ ಕೇವಲ ಜ್ಞಾನ ಪ್ರಕಟ ಆಗ್ತದೆ. ಆತ್ಮ ಹೇಗಿದ್ದಾನೆ ಹಾಗೇ ಅನುಭವದಲ್ಲಿ ತೆಗೆದುಕೊಳ್ತಿದ್ದಾರೆ. ಇಷ್ಟೇ ಹೇಳಲಿಕ್ಕೆ ಬರೋದು, ಅದಕ್ಕಿಂತ ಹೆಚ್ಚಿಗೆ ನಮಗೆ ಗೊತ್ತಿಲ್ಲ. ವೀತರಾಗ ಅವಸ್ಥಾ ಅಂತೂ ಇದೆ. ಮೋಹನೀಯ ಕರ್ಮ ನಾಶ ಆಗಿದೆ. ಮೋಹನೀಯ ಕರ್ಮ ನಾಶ ಆದ್ಮೇಲೆ ಶುದ್ಧೋಪಯೋಗ 100% ಆಯ್ತು. ಅಲ್ಲಿ ತನಕ ಇಲ್ಲ, 100% ಇಲ್ಲ. 7ನೇ ಗುಣಸ್ಥಾನದಲ್ಲಿ ಜಗನ್ಯ ಪ್ರಾರಂಭ ಇದೆ, ಶುದ್ಧೋಪಯೋಗ. 7ನೇ ಗುಣಸ್ಥಾನದಲ್ಲಿ ಶುದ್ಧೋಪಯೋಗ ಪ್ರಾರಂಭ ಇದೆ. ಅದಿರ್ಲಿ, ಇಲ್ಲಿ ಅದು ನಮಗೆ ಬೇಕಾಗಿರೋದು. ಮುಂದೆ ಉಪಯೋಗ ಬರ್ತದೆ ಮಾರ್ಗಣದಲ್ಲಿ, ಅವಾಗ ನೋಡು. ಇವಾಗ ಪೀತ ಮತ್ತು ಪದ್ಮಲೇಶ. ಪೀತ ಇದು ಜಗನ್ಯ ಶುಭಲೇಶ, ಪದ್ಮ ಮಧ್ಯಮ ಶುಭಲೇಶ. ಈ ಲೇಷಗಳನ್ನು ಹೊಂದಿರುವ ಪರ್ಯಾಪ್ತಕ ಜೀವದಲ್ಲಿ ಏನೇನು ಭಾವಗಳ ಆಗಬಹುದು ಅಂತಂದ್ರೆ, ಮೊದಲು ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಪೀತ ಪದ್ಮಲೇಷಗಳು ಎಲ್ಲಿಂದ ಎಲ್ಲಿವರೆಗೆ ಇರಬಹುದು ಗುಣಸ್ಥಾನದಲ್ಲಿ? 5ರಿಂದ 7. 1ರಿಂದ 7. 1ರಿಂದ 7ನೇ ಗುಣಸ್ಥಾನ ಇರಬಹುದು. ಗುಣಸ್ಥಾನ 1ರಿಂದ ಗುಣಸ್ಥಾನ 7 ಪೀಠ ಪದ್ಮಲೇಶ ಇರಬಹುದು. ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊರಿ. ಇನ್ನು ಏನು 1ನೇ ಗುಣಸ್ಥಾನದಲ್ಲಿ ಪೀತಲೇಶ ಇದೆ ಅಂತಂದ್ರೆ ಜಗನ್ಯ ಇದೆ. ಪೀತದ ಉತ್ಕೃಷ್ಟ ಅವಸ್ಥಾ 7ರಲ್ಲಿ ಇರ್ತದೆ. ಪದ್ಮ ಕೂಡ ಇದೆ ಅಂತಂದ್ರೆ 1ನೇ ಗುಣಸ್ಥಾನದಲ್ಲಿ ಜಗನ್ಯ ರೂಪದಿಂದ ಇರ್ತದೆ, ಅಷ್ಟೊಂದು ವಿಶುದ್ಧಿ ಇರುವುದಿಲ್ಲ. ಅದು 7ನೇ ಗುಣಸ್ಥಾನದಲ್ಲಿ ಉತ್ಕೃಷ್ಟ ರೂಪದ ವಿಶುದ್ಧಿಯನ್ನ ಹೊಂದಿರ್ತದೆ. ಮಧ್ಯದಲ್ಲಿ ಮಧ್ಯಮ ವಿಶುದ್ಧಿ ಅಂತ ತಿಳ್ಕೋಬೇಕು. ಔಪಶಮಿಕ ಭಾವಗಳು ಪೀತ ಪದ್ಮಲೇಶಾದ ಜೊತೆಗೆ ಒಂದು ಔಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು. ಎಲ್ಲಿ ಇರಬಹುದು ಅಂತಂದ್ರೆ 4ರಿಂದ 7ನೇ ಗುಣಸ್ಥಾನ ಇದೆಯಲ್ಲ, ಅದರಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಇನ್ನು ಕ್ಷಾಯಿಕ ಭಾವಗಳಲ್ಲಿಯೂ ಕೂಡ ಒಂದು ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು. ನಾನು ಹೇಳೋದು ಕೇಳಿಸ್ತಾ ಇದೆಯಲ್ಲ? ಸರಿ. ಕ್ಷಾಯಿಕ ಭಾವ ಸಮ್ಯಕ್ತ್ವ ಭಾವ ಕೂಡ ಒಂದಿರಬಹುದು, ಎಲ್ಲಿ ಪೀತ ಪದ್ಮ ಲೇಷಾದ ಜೊತೆಗೆ. ಕ್ಷಾಯೋಪಶಮಿಕ ಭಾವಗಳು ನೋಡೋದಾದ್ರೆ ಜ್ಞಾನ ಪೀತ ಪದ್ಮ ಲೇಷಾದ ಜೊತೆಗೆ ಮತಿಜ್ಞಾನ, ಶುದ್ಧಜ್ಞಾನ, ಅವಧಿ ಜ್ಞಾನ, ಮನಃ ಪರ್ಯಯ ಜ್ಞಾನ, 4 ಜ್ಞಾನಗಳು ಕ್ಷಾಯೋಪಶಮಿಕ ಭಾವದಲ್ಲಿ ಆಗಬಹುದು. ಯಾಕೆಂದ್ರೆ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಪೀತ ಪದ್ಮ ಲೇಷಾದ ಜೊತೆಗೆ
ಮುನಿ ಅವಸ್ಥಾ ಇದೆ ಅನ್ನೋ ಕಾರಣದಿಂದ ಮನಃಪರ್ಯಾಯ ಜ್ಞಾನ ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 4 ಕ್ಷಯೋಪಶಮಿಕ ಜ್ಞಾನಗಳು ಆಗಲು ಸಾಧ್ಯ. ಇನ್ನು ಗುಣಸ್ಥಾನ 1ರಲ್ಲಿ ಕೂಡ ಪೀತ ಪದ್ಮಲೇಶಗಳು ಇರಬಹುದಾದ್ದರಿಂದ ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ, ಅವಧಿ ಅಜ್ಞಾನ, ಈ 3 ಅಜ್ಞಾನ ಭಾವಗಳು ಆಗಲು ಸಾಧ್ಯ. ಇನ್ನು ದರ್ಶನಗಳು ಕೂಡ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ದರ್ಶನಗಳು ಆಗಲು ಸಾಧ್ಯ. ಲಬ್ಧಿಗಳಲ್ಲಿ 5 ಭಾವಗಳಾಗಬಹುದು. ಕ್ಷಯೋಪಶಮಿಕ ದಾನ, ಕ್ಷಯೋಪಶಮಿಕ ಲಾಭ, ಕ್ಷಯೋಪಶಮಿಕ ಭೋಗ, ಕ್ಷಯೋಪಶಮಿಕ ಉಪಭೋಗ, ಕ್ಷಯೋಪಶಮಿಕ ವೀರ್ಯ, ಈ 5 ಭಾವಗಳು ಕೂಡ ಆಗಬಹುದು. ಆಮೇಲೆ ಪೀತ ಪದ್ಮಲೇಶದಲ್ಲಿ ಕ್ಷಯೋಪಶಮಿಕ ಸಮ್ಯಕ್ತ ಭಾವವೂ ಇರಲು ಸಾಧ್ಯ 4ರಿಂದ 7ನೇ ಗುಣಸ್ಥಾನದ ಅವಸ್ಥೆಯಲ್ಲಿ. 6 ಮತ್ತು 7ರಲ್ಲಿಯೂ ಕೂಡ ಪೀತ ಪದ್ಮಲೇಶ ಇರುವುದರಿಂದ ಕ್ಷಯೋಪಶಮಿಕ ಚಾರಿತ್ರ ಭಾವವೂ ಇದೆ. ಗುಣಸ್ಥಾನ 5ರಲ್ಲಿಯೂ ಇರಲು ಸಾಧ್ಯ ಇದೆ ಪೀತ ಪದ್ಮ. ಹಾಗಾಗಿ ಸಂಯಮ ಭಾವವೂ ಕೂಡ ಇದರಲ್ಲಿ ಇದೆ. ಎಲ್ಲಿದೆ? ಪೀತ ಮತ್ತು ಪದ್ಮದಲ್ಲಿ ಇದೆ. ಎಷ್ಟಾಯ್ತದು ಕ್ಷಯೋಪಶಮಿಕದ್ದು? 18 ಭಾವಗಳಾಯ್ತು. ಅಂದ್ರೆ ಎಲ್ಲಾ ಸಾಧ್ಯ ಇದೆ. ಕ್ಷಯೋಪಶಮಿಕದ ಭಾವಗಳಲ್ಲಿ ಎಲ್ಲಾನು ಸಾಧ್ಯ ಇದೆ ಪೀತ ಪದ್ಮಲೇಶದ ಜೊತೆಗೆ. ಗತಿ ಔದಯಿಕ ಭಾವದಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು. ಗತಿ ಔದಯಿಕ ಭಾವದಲ್ಲಿ 3 ಗತಿಗಳಲ್ಲಿ ಪೀತ ಪದ್ಮಲೇಶ ಆಗ್ತದೆ. ದೇವಗತಿಯಲ್ಲಿ ಪೀತಲೇಶ ಪದ್ಮಲೇಶ ಇದೆ, ತಿರ್ಯಂಚ ಗತಿಯಲ್ಲಿ ಪೀತ ಪದ್ಮಲೇಶ ಇದೆ, ಮನುಷ್ಯರಲ್ಲಿ ಪೀತ ಪದ್ಮಲೇಶ ಇದೆ. ನರಕ ಗತಿಯಲ್ಲಿ ಪೀತ ಪದ್ಮಲೇಶಗಳು ಇಲ್ಲ. ಅಲ್ಲಿ ಪೀತ ಪದ್ಮಗಳ ಬದಲಾಗಿ ಅಂದ್ರೆ ಅಶುಭ ಲೇಶಗಳೇ ಇರುವುದು. ಶುಭ ಲೇಶ ಒಂದೂ ಇರುವುದಿಲ್ಲ. ನರಕದಲ್ಲಿರುವ ಯಾವ ಜೀವಕ್ಕೂ ಒಂದೂ ಶುಭ ಲೇಶ ಇರುವುದಿಲ್ಲ. ಅಲ್ಲಿ ಕಾಪೋದ ಲೇಶೆ, ನೀಲಲೇಶೆ, ಕೃಷ್ಣ ಲೇಶೆ, ಈ 3 ಲೇಶಗಳೇ ಇರುವುದು. ಅಂದ್ರೆ ಔದಯಿಕ ಭಾವಗಳಲ್ಲಿ 3 ಗತಿಯ ಔದಯಿಕ ಭಾವಗಳಿವೆ. ನರಕ ಗತಿ ಒಂದನ್ನು ಬಿಟ್ಟು ಕಷಾಯಗಳಲ್ಲಿ 4 ಇದೆ ಪೀತ ಪದ್ಮಲೇಶದಲ್ಲಿ. ಕ್ರೋಧಮಾನ ಮಾಯಾಲು ವೇದಗಳಲ್ಲಿ 3 ಇರಲಿಕ್ಕೆ ಸಾಧ್ಯ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಮಿಥ್ಯಾದರ್ಶನ, ಮಿಥ್ಯಾತ್ವದ ಅಪೇಕ್ಷಾದಿಂದ ಗುಣಸ್ಥಾನ 1ನೇ ಗುಣಸ್ಥಾನದ ಅಪೇಕ್ಷಾದಿಂದ ಒಂದು ಮಿಥ್ಯಾದರ್ಶನ ಇದೆ. ಕೇವಲ ಜ್ಞಾನ ಆಗದಿರುವ ಕಾರಣ ಅಜ್ಞಾನನೂ ಇದೆ, ಅಜ್ಞಾನ ಭಾವ ಇದೆ. ಪೀತ ಪದ್ಮಲೇಶದ ಜೊತೆಗೆ ಅಸಂಯಮವೂ ಇದೆ ಗುಣಸ್ಥಾನ 1ರಿಂದ 4ರವರೆಗೆ. ಪೀತ ಪದ್ಮಲೇಶದ ಜೊತೆಗೆ ಅಸಿದ್ಧತ್ವ ಭಾವವೂ ಇದೆ, ಅಂದ್ರೆ ಸಿದ್ಧರಾಗದಿರುವ ಭಾವವೂ ಇದೆ. ಗುಣಸ್ಥಾನ ಪೀತ ಪದ್ಮಲೇಶ ಲೇಶಗಳು ಸ್ವಯಂ ಪೀತ ಪದ್ಮ 2 ಸೇರಿನೇ ತಗೋಬೇಕು. ಅದು ಒಂದು ಲೇಶ ಇದೆ, ಪೀತ ಪದ್ಮ ಲೇಶ ಇದೆ. ಪಾರಿಣಾಮಿಕ ಭಾವಗಳಲ್ಲಿ ಔದಯಿಕ ಭಾವ ಎಷ್ಟಾಯ್ತು? 15. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕಂದ್ರೆ ಗುಣಸ್ಥಾನ 1ರಲ್ಲಿ ಅಭವ್ಯ ಜೀವರು ಇರಲು ಸಾಧ್ಯ ಇದೆ. ಹಾಗಾಗಿ ಈ 2 ಲೇಶಗಳ ಜೊತೆಗೆ ನೋಡ್ರಿ, ಅಭವ್ಯ ಜೀವ ಕೂಡ ಪೀತ ಪದ್ಮಲೇಶ ಮಾಡ್ಕೊಳ್ಳಿಕ್ ಸಾಧ್ಯತೆ ಅಂತ ಅರ್ಥ ಆಯ್ತು ಇದರಿಂದ. ಅಂದ್ರೆ ಅಭವ್ಯ ಜೀವ ಕೂಡ ಒಳ್ಳೆ ವಿಚಾರಗಳನ್ನು ಮಾಡ್ತದೆ, ಒಳ್ಳೆ ಕಾರ್ಯಗಳನ್ನು ಮಾಡ್ತದೆ. ಆದ್ರೆ ಅದು ಏನೇ ಮಾಡಿದ್ರು ಕೂಡ ಸಂಸಾರಿಕ ಬುದ್ಧಿಯಿಂದನೇ ಮಾಡ್ತದೆ. ತಿಳಿತು? ಹಾಗಾಗಿ ಎಲ್ಲಾ ಭಾವ ಸೇರಿ ಎಷ್ಟು ಭಾವ ಆಯ್ತಿದ್ವು? 38 ಭಾವಗಳು. 38 ಭಾವಗಳು. ಇದು ಸಾಮಾನ್ಯ ಲೇಶಗಳ ಅಪೇಕ್ಷಾದಿಂದ ಗುಣಸ್ಥಾನ 1ರಿಂದ 7ರ ತನಕ ಇರುವಂತಹ ಪೀತ ಪದ್ಮಲೇಶ ಸಾಮಾನ್ಯದ ವಿಷಯ ಇದೆ. ತಿಳಿತಲ್ಲ? ಇನ್ನು ವಿಶೇಷದಿಂದ ಅಂದ್ರೆ ಬೇರೆ ಗುಣಸ್ಥಾನಗಳ ಲೆಕ್ಕವನ್ನು ತೆಗೆದುಕೊಳ್ಬೇಕು. 1ರಲ್ಲಿ ಎಷ್ಟು, 2ರಲ್ಲಿ ಎಷ್ಟು, ಇದನ್ನೆಲ್ಲ ತಗೊಂಡು ಹೋಗ್ಬೇಕು.
ಇದನ್ನೆಲ್ಲ ತಗೊಂಡು ಹೋಗುವುದು ಅಂತಂದ್ರೆ ವಿಶೇಷ ಚರ್ಚೆ ಆದಂತ ಆಗ್ತದೆ. ನೋಡ್ರಿ, ಒಂದೊಂದಾಗಿ ನೋಡ್ತಾ ಹೋಗ್ರಿ. ಪೀತ ಪದ್ಮಲೇಶದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಪೀತ ಪದ್ಮಲೇಶದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಅಂದ್ರೆ ಗುಣಸ್ಥಾನ ಒಂದರಲ್ಲಿ ಅಂತ ಅರ್ಥ. ಔಪಶಮಿಕ ಭಾವಗಳು ಒಂದು ಆಗುವುದಿಲ್ಲ, ಔಪಶಮಿಕ ಭಾವಗಳು ಶೂನ್ಯ. ಕ್ಷಾಯಿಕ ಭಾವಗಳು ಕ್ಷಾಯಿಕ ಭಾವಗಳು ಕೂಡ ಒಂದು ಆಗುವುದಿಲ್ಲ, ಅದು ಶೂನ್ಯ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗಬಹುದು? ಜ್ಞಾನದಲ್ಲಿ ಶೂನ್ಯ, ಒಂದು ಜ್ಞಾನ ಇಲ್ಲ. ಅಜ್ಞಾನದಲ್ಲಿ 3 ಅಜ್ಞಾನಗಳ ಆಗ್ಬಹುದು. ಕುಮತಿ, ಕುಶುತ, ಕುವದಿ 3 ಅಜ್ಞಾನ ಆಗ್ಬಹುದು. ದರ್ಶನದಲ್ಲಿ 2 ದರ್ಶನ ಆಗಬಹುದು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಅಜ್ಞಾನದಲ್ಲಿ 3, ದರ್ಶನದಲ್ಲಿ 2, ಲಬ್ಧಿಗಳಲ್ಲಿ 5. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಚಾರಿತ್ರ, ಸೈವ ಇವು ಯಾವ ಆಗೋದಿಲ್ಲ. ಈಗ ಹೇಳಿ, ಕ್ಷಾಯೋಪಶಮಿಕದಲ್ಲಿ 10 ಭಾವಗಳು. ಔದೈಕ ಭಾವದಲ್ಲಿ ಮಿಥ್ಯಾತ್ವದ ಜೊತೆಗೆ ಪೀತ ಪದ್ಮಲೇಶದಲ್ಲಿ ಯಾವ ಯಾವ ಭಾವಗಳಾಗಬಹುದು? ಔದೈಕದ್ದು ತ್ರಿಯಂಶಗತಿ ಔದೈಕ ಭಾವ ಆಗಬಹುದು, ನರಕಗತಿ ಔದೈಕ ಭಾವ ಆಗಬಹುದು, ಸಾರಿ ನರಕಗತಿ ಆಗೋದಿಲ್ಲ, ಮನುಷ್ಯಗತಿ ಔದೈಕ ಭಾವ ಆಗಬಹುದು, ದೇವಗತಿ ಔದೈಕ, 3 ಔದೈಕ ಭಾವಗಳು ಆಗಬಹುದು. ತಿಳಿತು? 4 ಕಷಾಯಗಳು ಆಗ್ಬಹುದು, 3 ವೇದಗಳು ಆಗ್ಬಹುದು, ಮಿಥ್ಯಾದರ್ಶನ ಆಗ್ಬಹುದು, ಯಾಕಂದ್ರೆ ಗುಣಸ್ಥಾನ ಒಂದಿದೆ. ಅಜ್ಞಾನ ಆಗ್ಬಹುದು, ಅಸಂಯಮನೂ ಆಗ್ಬಹುದು, ಅಸಿದ್ಧತ್ವನೂ ಆಗ್ಬಹುದು. ಲೇಷದಲ್ಲಿ 1 ಪೀತ ಪದ್ಮ ಲೇಷ 1. ಔದೈಕ ಭಾವ ಎಷ್ಟಾಯ್ತು? 15. ಆಮೇಲೆ 3 ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿಸಿ ಎಷ್ಟಾಯ್ತು? 28. ಯಾವ ಗುಣಸ್ಥಾನದಲ್ಲಿ? ಮಿಥ್ಯಾತ್ವ ಗುಣಸ್ಥಾನ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪೀಠ ಪದ್ಮಲೇಶದಲ್ಲಿ, ಅಥವಾ ಪೀಠ ಪದ್ಮಲೇಶದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 28 ಭಾವಗಳು ಆಗಲು ಸಾಧ್ಯ. ತಿಳಿತು? ತಿಳಿತು? ಹಾ. ಇನ್ನು 2ನೇ ಗುಣಸ್ಥಾನ ಪೀಠ ಪದ್ಮಲೇಶದಲ್ಲಿ, ಸಾಸಾಧನ ಗುಣಸ್ಥಾನದಲ್ಲಿ, ಪರ್ಯಾಪ್ತಕರಲ್ಲಿ. ಮಿಥ್ಯಾತ್ವದಲ್ಲಿ ಏನು ಬಂದಿದೆಯಲ್ಲ ಅದರಲ್ಲಿ 2 ಭಾವವನ್ನ ಬಿಟ್ಟು ಬಿಡ್ಬೇಕು. ಯಾವ್ಯಾವ ಬಿಡೋದ? ಮಿಥ್ಯಾದರ್ಶನ 1, ಅಭವ್ಯತ್ವ. ಮಿಥ್ಯಾದರ್ಶನ 1, ಅಭವ್ಯತ್ವ 1. ಇವೆರಡು ಕಡಿಮೆ ಮಾಡಿದ್ರೆ ಎಷ್ಟು ಉಳಿತದೆ? 26 ಭಾವಗಳು ಪೀತ ಪದ್ಮಲೇಶದಲ್ಲಿ, ಸಾಸಾಧನ ಗುಣಸ್ಥಾನದಲ್ಲಿ ಆಗಲು ಸಾಧ್ಯ. ತಿಳಿತು? ಉಳಿದವರಿಗೆಲ್ಲ ಕನ್ಫ್ಯೂಸ್ ಆಗ್ತಿದೆ. ವೇದ 3 ರೀ. 3 ಬಿಡ್ತಾವ್ರಿ. ವೇದ ಪುರುಷ ವೇದ ನಪುಂಸಕ ವೇದ. ಗತಿದಾಗ ನರಕ್ಕೆ ಗತಿ 3 ಗತಿ ಹೇಳಿದಾರ್ಲಿ. ಆಯ್ತು, ವೇದಾಗ್ರಿ 3. ಇನ್ನು 3ನೇ ಗುಣಸ್ಥಾನ ಪೀತ ಪದ್ಮ ದೇಶದಲ್ಲಿ. ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ, ಪಾರಿಣಾಮಿಕ ಭಾವದಲ್ಲಿ ಅಭವ್ಯತ್ವ. ಒಂದ್ಸಾರಿ ಎಲ್ಲಾನು ಹೇಳ್ತೇನೆ ನೋಡಿ. ಹಿಂದಿನ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಯಾವುದೇ ಇರ್ತದೆ ಇಲ್ಲ, ಒಂದ್ಸಲ ಟ್ಯಾಲಿ ಮಾಡ್ಕೊರಿ, ಮ್ಯೂಟ್ ಮಾಡ್ಕೊರಿ. ಪೀತ ಪದ್ಮಲೇಶದಲ್ಲಿ, ಸಾಸಾಧನ ಗುಣಸ್ಥಾನದಲ್ಲಿ ಮ್ಯೂಟ್ ಮಾಡ್ಕೊರಿಲ್ಲ, ಮ್ಯೂಟ್ ಮಾಡ್ಕೊರಿ. ಪೀತ ಪದ್ಮಲೇಶದಲ್ಲಿ, ಸಾಸಾಧನ ಗುಣಸ್ಥಾನದಲ್ಲಿ
ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು ಒಂದು ಇರುವುದಿಲ್ಲ, ಕ್ಷಾಯಿಕ ಭಾವಗಳು ಕೂಡ ಒಂದು ಇರುವುದಿಲ್ಲ. ಮ್ಯೂಟ್ ಮಾಡಿಕೊಳ್ಳಿರಿ, ಮ್ಯೂಟ್ ಮಾಡಿಕೊಳ್ಳಿರಿ, ಮ್ಯೂಟ್ ಮಾಡಿಕೊಳ್ಳಿರಿ. ಕ್ಷಾಯಿಕ ಭಾವ ಕೂಡ ಒಂದು ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರುವುದಿಲ್ಲ, ಅಜ್ಞಾನ ಮೂರಿದೆ. ಕುಮತಿ ಕುಶುತಕು ಅವಧಿ. ದರ್ಶನಗಳಲ್ಲಿ ಎರಡೇ, ಚಕ್ಷು ದರ್ಶನ ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5, ಕ್ಷಾಯಿಕ ದಾನ ಲಾಭ ಭೋಗ ಭೋಗ ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. 2ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಭಾವಗಳು, ಪೀತ ಪದ್ಮಲೇಶದಲ್ಲಿ 10 ಭಾವಗಳು, 3 ಅಜ್ಞಾನ, 2 ದರ್ಶನ, 5 ಲಬ್ಧಿ, 10 ಭಾವಗಳಾಗ್ತವೆ. ಔದೈಕ ಭಾವಗಳು ನರಕಗತಿಯನ್ನ ಬಿಟ್ಟು ದೇವಗತಿ, ಮನುಷ್ಯಗತಿ, ತಿರ್ಯಂಚಗತಿಯಲ್ಲಿ ಪೀತ ಪದ್ಮಲೇಶದಲ್ಲಿ 2ನೇ ಗುಣಸ್ಥಾನ ಆಗಬಹುದು, ಅಲ್ಲಿ 3 ಗತಿ ಆಗಬಹುದು. ಕಷಾಯಗಳು 4, ವೇದಗಳು 3 ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ, 2ನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಶೂನ್ಯ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1, ಪೀತ ಪದ್ಮ ಲೇಷ. ಪಾರಿಣಾಮಿಕ ಭಾವಗಳಲ್ಲಿ 2, ಎಲ್ಲ ಸೇರಿ 26 ಭಾವಗಳಾಗುತ್ತವೆ. ತಿಳಿದು ಯಾವುದಿಲ್ಲ, ಅಭವ್ಯತ್ವ ಇಲ್ಲ, ಜೀವತ್ವ ಇದೆ, ಭವ್ಯತ್ವ ಇದೆ. 2ನೇ ಗುಣಸ್ಥಾನದಲ್ಲಿ ಅಭವ್ಯತ್ವ ಇಲ್ಲ. ಮೂರನೇ ಗುಣಸ್ಥಾನದ್ದು ಪೀತ ಪದ್ಮಲೇಶದಲ್ಲಿ ಸಮ್ಯಕ್ ಮಿಥ್ಯಾತ್ವ ಅಥವಾ ಮಿಶ್ರ ಗುಣಸ್ಥಾನದಲ್ಲಿ ಪರ್ಯಾಪ್ತಕದಲ್ಲಿ. 3ನೇ ಗುಣಸ್ಥಾನದಲ್ಲಿ ಪೀತ ಪದ್ಮಲೇಶದಲ್ಲಿ ಔಪಶಮಿಕ ಭಾವಗಳು ಒಂದು ಇಲ್ಲ, ಕ್ಷಾಯಿಕ ಭಾವಗಳು ಒಂದು ಇಲ್ಲ. ಕ್ಷಾಯೋಪಶಮಿಕ ಭಾವಗಳು ನೋಡ್ರಿ, ಜ್ಞಾನ ಅಜ್ಞಾನ ಮಿಶ್ರ ರೂಪದಲ್ಲಿದೆ, ಅಂದ್ರೆ ಮಿಶ್ರ ಜ್ಞಾನ ಇದೆ. 3 ಮಿಶ್ರ ಜ್ಞಾನ ಆಗಲು ಸಾಧ್ಯ. ದರ್ಶನದಲ್ಲಿ 2, ಚಕ್ಷು ಅಚಕ್ಷು. ಲಬ್ಧಿಗಳ 5. ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ತ್ವನೂ ಇಲ್ಲ, ಚಾರಿತ್ರನೂ ಇಲ್ಲ, ಸಂಯಮನೂ ಇಲ್ಲ, ಅಂದ್ರೆ ಕ್ಷಾಯೋಪಶಮಿಕದ 10 ಭಾವಗಳು ಆಗಲು ಸಾಧ್ಯ. ಔದೈಕ ಭಾವಗಳಲ್ಲಿ ಪೀತ ಪದ್ಮಲೇಶದಲ್ಲಿ ಏನೇನಾಗಬಹುದು? ಪೀತ ಪದ್ಮಲೇಶದಲ್ಲಿ ಇರುವಂತಹ ಜೀವರಿಗೆ ಔದೈಕ ಭಾವಗಳು ದೇವಗತಿಯಲ್ಲಿ 3ನೇ ಗುಣಸ್ಥಾನ ಇರಬಹುದು, ಪೀತ ಪದ್ಮಲೇಶದಲ್ಲಿ ತಿರ್ಯಂಚಗತಿಯಲ್ಲಿ ಇರಬಹುದು, ಮನುಷ್ಯಗತಿಯಲ್ಲಿ ಇರಬಹುದು, ನರಕದಲ್ಲಿ ಇರುವುದಿಲ್ಲ. ಕಷಾಯಗಳು 4 ಇದೆ, ವೇದಗಳು 3 ಇವೆ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷ ಇದೆ. ಪೀತ ಪದ್ಮದ 1 ಸ್ವಕೀಯ. ಪಾರಿಣಾಮಿಕದಲ್ಲಿ ಜೀವತ್ವ ಭವ್ಯತ್ವ 2 ಇರುತ್ತವೆ, ಅಭವ್ಯತ್ವ ಇರುವುದಿಲ್ಲ. 26. 3ನೇ ಗುಣಸ್ಥಾನದಲ್ಲಿ ಅಂದ್ರೆ ಪೀತ ಪದ್ಮಲೇಶದಲ್ಲಿ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 26 ಭಾವಗಳು ಆಗಲು ಸಾಧ್ಯ. ಇನ್ನು 4ನೇ ಗುಣಸ್ಥಾನದ್ದು ಪೀತ ಪದ್ಮಲೇಶದಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವ 1 ಇರಬಹುದು, ಸಮ್ಯಕ್ತ್ವ ಭಾವ ಇರಬಹುದು. ಕ್ಷಾಯಿಕ ಭಾವದಲ್ಲಿ 1 ಸಮ್ಯಕ್ತ್ವ ಭಾವ ಇರಬಹುದು. ಕ್ಷಾಯೋಪಶಮಿಕ ಭಾವದಲ್ಲಿ 3 ಜ್ಞಾನಗಳು ಇರಬಹುದು, ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಅಜ್ಞಾನದಲ್ಲಿ 1 ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳು ಇರಲು ಸಾಧ್ಯ, ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಮ್ಯೂಟ್ ಮಾಡ್ಕೊಳ್ಳಿ. ಲಬ್ಧಿಗಳು 5 ಇರುತ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು,
ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇರುವುದಿಲ್ಲ, ಕ್ಷಾಯೋಪಶಮಿಕ ಸಂಯಮಾಸಯಮ ಭಾವ ಇರುವುದಿಲ್ಲ. ಎಷ್ಟಾಯ್ತಿದು? 12. 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ, 12 ಭಾವ ಆಗ್ಬಹುದು. ಆಮೇಲೆ ಔದೈಕ ಭಾವದಲ್ಲಿ ಪೀತ ಪದ್ಮಲೇಶದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ನರಕಗತಿ ಇಲ್ಲ. ಉಳಿದ 3 ಗತಿಗಳು ಇವೆ. ಕಷಾಯಗಳು 4 ಇವೆ, ವೇದಗಳು 3 ಇವೆ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ, ಲೇಷ 1 ಪೀತ ಪದ್ಮ ಲೇಷ ಇದೆ. ಔದೈಕ ಭಾವ ಎಷ್ಟಾಯ್ತು? 14. 2 ಪಾರಿಣಾಮಿಕ ಭಾವಗಳು, ಜೀವತ್ವ, ಭವ್ಯತ್ವ. ಮತ್ತು ಭಾವಗಳು 30 ಭಾವಗಳು. ಪೀತ ಪದ್ಮಲೇಶದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ 30 ಭಾವಗಳು. ತಿಳಿದು? ಇನ್ನು 5ನೇ ಗುಣಸ್ಥಾನ ಪೀತ ಪದ್ಮಲೇಶದಲ್ಲಿ ದೇಶವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವ 1 ಸಮ್ಯಕ್ತ ಭಾವ ಇರಬಹುದು, ಕ್ಷಾಯಿಕದಲ್ಲಿ 1 ಸಮ್ಯಕ್ತ ಭಾವ ಇರಬಹುದು, ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ, ಮದೀಶುತ ಅವಧಿ ಜ್ಞಾನ ಇರಬಹುದು, ಅಜ್ಞಾನ ಭಾವ ಇರುವುದಿಲ್ಲ, ದರ್ಶನದಲ್ಲಿ 3 ಇರಬಹುದು, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿ ಇರಬಹುದು, ಕ್ಷಾಯೋಪಶಮಿಕ ಸಂಯುಕ್ತ ಭಾವ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ, ಕ್ಷಾಯೋಪಶಮಿಕ ಸಂಯಮ ಇರುತ್ತದೆ. ಎಷ್ಟಾಯ್ತು? 13. ಔದೈಕದಲ್ಲಿ 2 ಗತಿಗಳಾಗ್ತವೆ, ಒಂದು ತಿರ್ಯಂಚ ಗತಿ, ಇನ್ನೊಂದು ಮನುಷ್ಯ ಗತಿ. ದೇವಗತಿಯಲ್ಲಿ ಅವು ದೇಶವಿರತ ಗುಣಸ್ಥಾನ ಇರುವುದಿಲ್ಲ. ಗತಿ ಔದೈಕ ಭಾವದಲ್ಲಿ ತಿರ್ಯಂಚ ಗತಿ ಮತ್ತು ಮನುಷ್ಯ ಗತಿ 2 ಆಗ್ತವೆ. ದೇವಗತಿನೂ ಇಲ್ಲ, ನರಕಗತಿನೂ ಇಲ್ಲ. ಪೀತ ಪದ್ಮಲೇಶದಲ್ಲಿ ದೇಶವಿರತ ಗುಣಸ್ಥಾನದಲ್ಲಿ 2 ಗತಿಗಳು. ಕಷಾಯಗಳ 4 ಇದೆ, ವೇದದಲ್ಲಿ 3, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇರುವುದಿಲ್ಲ. ಮಿಥ್ಯಾದರ್ಶನ ಇಲ್ಲ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷದಲ್ಲಿ 1 ಪೀತ ಪದ್ಮ ಲೇಷ. ಎಷ್ಟಾಯ್ತು? 30. ಎಷ್ಟು? 12. 12. 2 ಪಾರಿಣಾಮಿಕ ಭಾವಗಳು, ಎಲ್ಲ ಸೇರಿಸಿ ಎಷ್ಟಾಯ್ತು? 20. ಎಷ್ಟು? 29. 1 ಔಪಶಮಿಕದ್ದು, 1 ಕ್ಷಾಯಿಕದ್ದು, 13 ಕ್ಷಾಯೋಪಶಮಿಕದ್ದು, 15 ಆಯ್ತು, 12, 27 ಆಯ್ತು, 2 ಪಾರಿಣಾಮಿಕದ್ದು, 29 ಆಯ್ತು. ಇನ್ನು 6ನೇ ಗುಣಸ್ಥಾನದಲ್ಲಿ ಪೀತ ಪದ್ಮೇಶಿ ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತರಲ್ಲಿ ಔಪಶಮಿಕ ಭಾವ 1 ಸಮ್ಯಕ್ತ ಭಾವ, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನಗಳು, ಮದೀಶುದ ಅವಧಿ, ಮನಃ ಪರ್ಯಾಯ. ಗುಣಸ್ಥಾನದಲ್ಲಿ ಮುನಿ ಅವಸ್ಥಾ ಇದೆ, ಅಲ್ಲಿ ಮನಃ ಪರ್ಯಾಯ ಜ್ಞಾನ ಆಗಲು ಸಾಧ್ಯ ಇದೆ. ಮ್ಯೂಟ್ ಮಾಡ್ಕೊಡಿ. ಅಜ್ಞಾನ ಭಾವ 1 ಇರುವುದೇ. ದರ್ಶನದಲ್ಲಿ 3, ಚಕ್ಷು ಅಚಕ್ಷು ಅವಧಿ, ಲಬ್ಧಿಗಳು 5 ಕ್ಷಾಯೋಪಶಮಿಕ ಸಮ್ಯಕ್ತ ಇದೆ, ಚಾರಿತ್ರ ಇದೆ, ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 16. 14 ಆಗುತ್ತೆ.
14 ಭಯ್ಯಾಜಿ. 4 ಜ್ಞಾನ, 3 ದರ್ಶನ 7 ಆಯ್ತು, 5 ಲಬ್ಧಿ 12 ಆಯ್ತು, 1 ಸಮ್ಯಕ್, 1 ಚಾರಿತ್ರ 14. ಔದೈಕ ಭಾವಗಳಲ್ಲಿ 1 ಮನುಷ್ಯಗತಿ, ಗತಿಯಲ್ಲಿ 1 ಮನುಷ್ಯಗತಿ, ಕಷಾಯಗಳ 4, ವೇದಗಳಲ್ಲಿ 3, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಲೇಷ, ಪೀಠಬದ್ಧ ಲೇಷ. ಔದೈಕದ್ದು 11. ಆಮೇಲೆ 2 ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿಸಿ ಎಷ್ಟಾಯ್ತು? 29. 29. ಒಂದು ಗತಿ, ಯಾಕಂದ್ರೆ ಮನುಷ್ಯ ಗತಿ ಮಾತ್ರ, ಮುನಿ ಮಹಾರಾಜರ ಮನುಷ್ಯ ಗತಿಯಲ್ಲಿ ಮಾತ್ರ ಇದ್ದಾರೆ, ಅದಕ್ಕೆ 1 ಗತಿ ಇದು. ಛಾಯಲ್ 4, ರೋಧಮಾನ ಮಾಯಾಲೋಕ, ವೇದದಲ್ಲಿ 3, ಶ್ರೀವೇದ ಪುರುಷವೇದ ನಪುಂಸಕವೇದ. ನಿದರ್ಶನ ಇರುವುದಿಲ್ಲ, ಅಜ್ಞಾನ ಇವೆ, ಅಸಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷದಲ್ಲಿ ಪೀತ ಪದ್ಮ ಲೇಷ 1, ಪಾರಿಣಾಮಿಕ ಭಾವಗಳು 2, ಎಲ್ಲ ಸೇರಿ 20 ಭಾವಗಳು. ಆ ಸ್ಥಾನದಲ್ಲಿ ಪೀತ ಪದ್ಮ ಲೇಷದಲ್ಲಿ ಅಜ್ಞಾನ. ತಿಳಿತು? 7ನೇ ಗುಣಸ್ಥಾನದಲ್ಲಿ ಕೂಡ ಇದರಂತೆನೆ 6ರಂತೆನೆ ಇರ್ತದೆ. ಏನೋ 6ನೇ ಗುಣಸ್ಥಾನದಲ್ಲಿ ಏನು ವಿಷಯ ಇದೆ, ಅದೇ ವಿಷಯ 7ನೇ ಗುಣಸ್ಥಾನದ ಭಾವಗಳಲ್ಲಿಯೂ ಇದೆ. ಔಪಶಮಿಕ ಭಾವದಲ್ಲಿ 1 ಸಮ್ಯಕ್ತ ಭಾವ, ಕ್ಷಾಯಿಕ ಭಾವಗಳಲ್ಲಿ 1 ಸಮ್ಯಕ್ತ ಭಾವ, ಕ್ಷಾಯೋಪಶಮಿಕ ಭಾವಗಳಲ್ಲಿ 4 ಜ್ಞಾನ, ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ, ಅಜ್ಞಾನ ಇರುವುದಿಲ್ಲ, ದರ್ಶನದಲ್ಲಿ 3, ಲಬ್ಧಿಗಳಲ್ಲಿ 5, ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇದೆ, ಇರಲು ಸಾಧ್ಯ, ಚಾರಿತ್ರ ಭಾವ ಇದೆ, ಸಂಯಮ ಇರುವುದಿಲ್ಲ. ಆಮೇಲೆ ಔದೈಕ ಭಾವಗಳಲ್ಲಿ 1 ಮನುಷ್ಯಗತಿ, ಕಷಾಯಗಳ 4, ವೇದಗಳಲ್ಲಿ 3, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷದಲ್ಲಿ 1, ಪೀತ ಪದ್ಮ. ಪಾರಿಣಾಮಿಕ ಭಾವಗಳಲ್ಲಿ 2. ಇದು ಕೂಡ ಎಲ್ಲ ಸೇರಿ 29 ಆಗುತ್ತದೆ. ತಿಳಿದು? ಕೊನೆ ಪಕ್ಷ ಐಡಿಯಾ ಬಂತ ಈ ರೀತಿ ಆಗ್ತದೆ ಅಂತ? ಬಂತು ಭಯ್ಯಾಜಿ. ಒಳ್ಳೆಯದು. ಪೂರ್ಣ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಇದು ಹೀಗೆ ಆಗ್ತದೆ ಅಂತ ಗೊತ್ತಾದ ಸಾಕು. ತಿಳಿತು? ಭಯ್ಯಾಜಿ. ಮುಂದುವರಿ. ಪೇಜ್ ನಂಬರ್ 74, ಶುಕ್ಲಲೇಷ. ಅದರ ವಿಶೇಷ, ಶುಕ್ಲಲೇಷೆಯ ಗುಣಸ್ಥಾನಗಳಲ್ಲಿಯ ಭಾವಗಳು 1ರಿಂದ 7ನೇ ಗುಣಸ್ಥಾನದವರೆಗೆ ಪೀಠ ಪದ್ಮಲೇಷೆಯ ಅನುಸಾರವಾಗಿ ಇರುತ್ತವೆ ಹಾಗೂ 8ರಿಂದ 13ನೇ ಗುಣಸ್ಥಾನದವರೆಗೆ ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ ಇರುತ್ತವೆ. ಔಪಶಮಿಕ 2, ಕ್ಷಾಯಿಕ 9, ಕ್ಷಾಯೋಪಶಮಿಕ 18, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 47 ಭಾವಗಳು. ನೋಡ್ರಿ, ಶುಕ್ಲಲೇಷ ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಅಂದ್ರೆ ಗುಣಸ್ಥಾನದಿಂದ 13ರ ತನಕ ಇದೆ. ಗುಣಸ್ಥಾನ 1ರಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವಿಶುದ್ಧತೆ ಇದೆ, 13ರಲ್ಲಿ ಸರ್ವೋತ್ಕೃಷ್ಟ ರೂಪದಿಂದ ಇರ್ತದೆ. ಇದು ಮಿಥ್ಯಾತ್ವದ ಜೊತೆಗೂ ಇದೆ, ಸಮ್ಯಕ್ತ್ವ ಮಾತ್ರದ ಜೊತೆಗೂ ಇದೆ, ರತ್ನತ್ರಯದ ಜೊತೆಗೂ ಇದೆ.
ಆಮೇಲೆ ಈ ಶುಕ್ಲಲೇಶ ತಿರ್ಯಂಶರಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ದೇವತೆಗಳಲ್ಲೂ ಇದೆ, ಅರಿಹಂತ ಭಗವಾನರಲ್ಲೂ ಇದೆ. ಆದ್ರೆ ಎಲ್ಲರ ಕಡೆನೂ ಅಂತರ ಬಹಳ ಇದೆ. ಒಬ್ಬರಿಗಿಂತ ಒಬ್ಬರದ ಅಂತರದಲ್ಲಿ ಅಸಂಖ್ಯಾತ ಅನಂತ ಗುಣಿ ವಿಶುದ್ಧಿ ಇದೆ. ಮಿಥ್ಯಾದೃಷ್ಟಿಗಳಿಗಿರುವಂತಹ ವಿಶುದ್ಧಿಗೂ ಕೇವಲ ಅವಿರತದಲ್ಲಿ ಇರುವಂತಹ ವಿಶುದ್ಧತೆಗೂ, ಸಂಯಮದಲ್ಲಿರುವಂತಹ ವಿಶುದ್ಧತೆಗೂ, ಮುನಿ ಮಹಾರಾಜರ ವಿಶುದ್ಧತೆಗೂ, ಶ್ರೇಣಿಯಲ್ಲಿರುವ ಮಹಾರಾಜರ ವಿಶುದ್ಧತೆಗೂ, ಅರಿಹಂತ ಭಗವಾನರ ವಿಶುದ್ಧತೆಗೂ ಒಂದಕ್ಕಿಂತ ಒಂದು ಅಸಂಖ್ಯಾತ ಗುಣಿ ವಿಶುದ್ಧಿ ಇದೆ. ಹೀಗೆ ಹೆಸರು ಒಂದೇ ಆದ್ರೂ ಕೂಡ ಅದರ ಕ್ವಾಲಿಟಿಗಳಲ್ಲಿ ಚೇಂಜಸ್ ಇದೆ. ನಮ್ಮ ಗುಣಸ್ಥಾನಗಳ ವಿಷಯ ಗೊತ್ತಿಲ್ಲ, ವಿಷಯ ಅಂದಾಗ ನಾವ್ ಏನ್ ನಮ್ಗೆ ಗುಣಸ್ಥಾನ ಗೊತ್ತಿಲ್ಲಪ್ಪ, ಅವಾಗ ಏನಂತ ತಿಳ್ಕೊಳ್ಳೋರ? ಸಂಸಾರದೊಳಗಿರುವಂತಹ ಶುಕ್ಲಲೇಶನು ಒಂದ, ಮುನಿ ಮಹಾರಾಜರೊಳಗಿರುವಂತಹ ಶುಕ್ಲಲೇಶನು ಒಂದ, ಅರಿಹಂತ ಭಗವಂತರೊಳಗಿರುವ ಶುಕ್ಲಲೇಶನು ಒಂದ ಅಂತ ತಿಳ್ಕೊತೇವೆ. ಹಿಂಗಾಗಬಹುದೇನಿಲ್ಲೋ ತಿಳ್ಕೊಳ್ಳುವುದರಲ್ಲಿ ಈಗ ಇಲ್ಲ ಅಂದ್ರೆ ಹೀಗೆ ಆಗ್ತದೆ. ಇಂಥ ವಿಪರೀತ ಪ್ರಶ್ನೆಗಳಿಂದ ಎಷ್ಟೋ ಕಡೆಗಳನ್ನ ನಾವು ತಪ್ಪಾಗಿ ತಿಳಿದಿದ್ದೇವೆ. ಇವತ್ತಿಗೂ ಸರಿಪಡಿಸಿಕೊಳ್ಳಲಿಕ್ಕೆ ನಾವು ತಯಾರಿಲ್ಲ. ಹೀಗೇನೆ ಎಷ್ಟೋ ಕಡೆ ಗುಣಸ್ಥಾನ ಇತ್ಯಾದಿ ಮಾರ್ಗನಾ ಸ್ಥಾನಗಳ ವಿಷಯದ ತಿಳುವಳಿಕೆ ಇಲ್ಲದೆ ನಾನು ಕೂಡ ಸಿದ್ಧ ಭಗವಾನನೇ ಇದ್ದೇನೆ ಎಂದು ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದ್ದೇವೆ. ತಿಳಿದು ಆದ್ರೆ ಹಾಗಿಲ್ಲ. ಇಲ್ಲಿ ಶುಕ್ಲಲೇಶ ನೋಡಿ, ಒಂದು ವಿಷಯ ಹೇಳುವಾಗ ಶುಕ್ಲಲೇಶದಲ್ಲಿ ಹೀಗಾಗುತ್ತದೆ ಅಂತ ಎಲ್ಲೂ ಬಂತು ಅಂತ ತಿಳ್ಕೊ. ಅವಾಗ ನಾವು ಯಾವ್ದು ತಿಳ್ಕೊಳ್ಳೋರು? ಏನ್ ಅರಿಹಂತ ಭಗವಂತರೊಳಗಿನ ತಿಳ್ಕೊಳ್ಳೋರು, ಏನ್ ಮಿಥ್ಯಾದದು ತಿಳ್ಕೊಳ್ಳೋರು, ಸಮಯದೊಳಗೆ ತಿಳ್ಕೊಳ್ಳೋದು, ಏನ ಅನುವೃತ್ತಿ ಮನೋವೃತ್ತಿದೊಳಗೆ ತಿಳ್ಕೊಳ್ಳೋದು. ಆ ಸಂದರ್ಭ ಏನಿದೆ ಆ ರೀತಿ ಅರ್ಥ ತಗೋಬೇಕಲ್ಲಿ ಶುಕ್ಲಲೇಶ ಯಾರಲ್ಲಿ ಹೇಳ್ತಿದ್ದಾರೆ ಅದರ ಮೇಲೆ ಅದರ ಸಾಮರ್ಥ್ಯವನ್ನ, ಅದರ ಅರ್ಥವನ್ನ ತಿಳ್ಕೋಬೇಕು. ಶಬ್ದ ಮಾತ್ರದ ಗ್ರಹಣೆಗೆ ನಮ್ಮಲ್ಲಿ ಮಾತ್ರ ಶಕ್ತಿ ಅಪೇಕ್ಷೆಯನ್ನು ನಾವು ಎಂಥ ಶಕ್ತಿ? ಸಿದ್ಧತ್ವನೇ ನಿಶ್ಚಯ ಅಪೇಕ್ಷೆಯಿಂದ ವ್ಯವಹಾರದಲ್ಲಿ ಇಲ್ಲ, ನಿಶ್ಚಯದಲ್ಲಿ ನಾವು ಸಿದ್ಧ ಭಗವಾನ್ರೆ ಹೌದಲ್ವ? ನಿಶ್ಚಯದಿಂದ ಸಿದ್ಧ ಭಗವಾನ. ನಿಶ್ಚಯ ಅಂತಂದ್ರೆ ಇಲ್ಲಿ 2-3 ಪ್ರಕಾರದ ನಿಶ್ಚಯಗಳು ಬರ್ತವೆ. ಒಂದು ವ್ಯವಹಾರನಯ ನಿಶ್ಚಯನಯದ ಅಪೇಕ್ಷದಿಂದ ನಿಶ್ಚಯ ಬರ್ತದೆ. ಇನ್ನೊಂದು ಡೆಫಿನೆಟ್ಲಿ ಅನ್ನುವಂಥ ಅರ್ಥದಲ್ಲಿ, ಇಂಗ್ಲಿಷ್ ನಲ್ಲಿ ಡೆಫಿನೆಟ್ಲಿ ಅಂತೇಳಿ, ಕನ್ನಡದಲ್ಲಿ ನಿಶ್ಚಯ ಅಂತೇಳಿ, ಈ ಅರ್ಥದಲ್ಲಿ ನಿಶ್ಚಯ ಪಕ್ಕಾ ಅನ್ನುವ ಅರ್ಥದಲ್ಲಿ ಬರ್ತದೆ. ಇನ್ನೊಂದು ಯಾವುದೋ ಒಂದನ್ನ ಕಾರ್ಯ ಮಾಡುವಂಥದ್ದನ್ನ ಅಡ್ವಾನ್ಸ್ಲಿ ಬುಕಿಂಗ್ ಮಾಡ್ತೇವಲ್ಲ, ಅದಕ್ಕೂ ನಿಶ್ಚಯ ಅಂತೇವೆ. ಇದರಲ್ಲಿ ಯಾವ ನಿಶ್ಚಯದಿಂದ ನಾವು ಸಿದ್ಧರಿದ್ದೇವೆ? ಈ 3ರಲ್ಲಿ ಮುಂದಾಗುವ ಸಾಧ್ಯತೆ ಇದೆ, ಮುಂದಾಗುವ ಸಾಧ್ಯತೆ ಇದೆ, ಪಕ್ಕ ಇದೆ. ಈಗ ಇದ್ದೇವೇನು? ಈಗಿಲ್ಲ, ಈಗಿಲ್ಲ. ಹೌದು, ಅದನ್ನೇ ಹೇಳ್ತಾ ಇರೋದು. ಎಲ್ಲಿ ಪದವನ್ನ ಬಳಸಿದ್ದೇವೆ ಅದರ ಅನುಸಾರ ಅರ್ಥ ತೆಗೆಯಬೇಕು. ಈಗ ಶುಕ್ಲಲೇಶ ಅಂತ ಬಂದಾಗ ಅದು ಎಲ್ಲಿ ಅನ್ನೋದು ಪ್ರಶ್ನೆ ಬೀಳ್ಬೇಕಲ್ರಿ. ಏನು ಅರಿಹಂತರಲ್ಲೋ, ಮುನಿ ಮಹಾರಾಜರಲ್ಲೋ, ಅವಿರತ ಸಮ್ಯಕ್ತ್ವದಲ್ಲೋ, ಏನು ಮಿಥ್ಯಾತ್ವದಲ್ಲೋ, ಇದು ಮುಂದಿನ ವಿಷಯ ಆಗ್ತದೆ. ಹಾಗೇನೆ ಸಿದ್ಧ ಭಗವಾನರು ಅಂದಾಗ ಏನು ಈಗ ಇದ್ದವರೋ ಏನು ಮುಂದೆ ಆಗುವವರೋ ಯಾರು ಅನ್ನೋದು ಲೆಕ್ಕಕ್ಕೆ ಬರ್ತದೆ. ಒಂದು ವೇಳೆ ನೋಡ್ರಿ, ಸಿದ್ಧ ಅನ್ನೋ ಪದದಲ್ಲಿ ಇನ್ನೂ ಒಂದು ಅರ್ಥ ತೆಗಿಬಹುದು. ಸಿದ್ಧರು, ಈಗ ಸಿದ್ಧ ವಸ್ತ್ರಗಳು, ಸಿದ್ಧ ಉಡುಪುಗಳು ಅಂತ ಬರ್ತದೆ ಕನ್ನಡದಲ್ಲಿ. ರೆಡಿಮೇಡ್ ಕ್ಲಾತ್ಸ್ ಕನ್ನಡದಲ್ಲಿ ಅರ್ಥ ಏನಿದೆ ಅದಕ್ಕೆ? ಸಿದ್ಧ ವಸ್ತುಗಳು. ಏನ್ ಸಿದ್ಧ ಭಗವಾನದ ವಸ್ತುಗಳು, ಏನ್ ತಯಾರಾದ ವಸ್ತುಗಳು?
ಇನ್ಸ್ಟೆಂಟ್ ತಯಾರಾದ ವಸ್ತುಗಳು ಅಂದ್ರೆ ಇಲ್ಲಿ ಒಂದು ಕಾರ್ಯ ಪೂರ್ಣ ಆಗಿದೆ ಅನ್ನೋ ಅರ್ಥದಲ್ಲಿ ಕೂಡ ಸಿದ್ಧ. ನಾನು ಹೊರಡಲು ಸಿದ್ಧ, ನಾನು ಹೊರಡುವ ಕಾರ್ಯಕ್ಕೆ ಸಿದ್ಧ, ಅದು ಒಂದು ಸಿದ್ಧ. ನಾನು ಮಾಡುವುದೆಲ್ಲ ಕಾರ್ಯವನ್ನು ಮಾಡಿ ಅನಂತ ಕಾಲದಲ್ಲಿ ಇನ್ನೆಂದೂ ಸಂಸಾರವನ್ನು ಹೊಂದದೆ ಕರ್ಮಬಂಧ ಮಾಡಿಕೊಳ್ಳದೇ ಇರುವಂತೆ ಸಿದ್ಧನಾಗಿರುವುದು ಸಿದ್ಧ. ಸಿದ್ಧ ಅಂದ್ರೆ ರೆಡಿ. ಯಾವುದರಲ್ಲಿ ರೆಡಿ? ಅದು ಯಾವ ವಿಷಯ ತಗೊಂಡು ಹೋಗ್ತಾ ಇದ್ದೇವೆ ಅದರಲ್ಲಿ ರೆಡಿ. ಅರ್ಥ ಆಯ್ತಾ? ಗೊತ್ತಾಯ್ತು ಬೇಬಿ, ಗೊತ್ತಾಯ್ತು. ಇದು ವಸ್ತುವನ್ನ ನೋಡುವಂತ ದೃಷ್ಟಿ ಹೀಗಿರ್ಬೇಕು ನಮ್ದು. ಯಾವುದೇ ಒಂದು ಪದಕ್ಕೆ ಕಟ್ಟುಕು ಬೀಳ್ಕೊಡುದು, ಯಾವುದೇ ಒಂದು ಶಬ್ದಕ್ಕಾಗ್ಲಿ ಅದ್ರ ಹಿನ್ನೆಲೆ ಏನು, ಅದ್ರ ಭಾವ ಏನು, ಎಲ್ಲಿ ತನಕ ವಸ್ತು ಅಥವಾ ಆ ಶಬ್ದ ಯಾವ ಕಾರ್ಯವನ್ನ ಹೇಳ್ತಾ ಇದೆ ಅನ್ನೋದ್ರ ಮೇಲೆ ಅದು ಸಿದ್ಧ. ನಾನು ಒಂದು ಮದುವೆಗೆ ಹೋಗಲು ಸಿದ್ಧ, ಇದೊಂದು ಸಿದ್ಧನೇ. ರೆಡಿ ಆಗಿದ್ದೇವೆ. ರೆಡಿ ಆದ್ರೆ ಇಲ್ಲಿ ರೆಡಿ, ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ನಾವೆಲ್ಲರೂ, ರೆಡಿ ಆಗು ರೆಡಿ ಆಗು ರೆಡಿ ಆಗು. ಏನ ರೆಡಿ ಆಗು? ಸಿದ್ಧ ಆಗು ಅಂತ ಅರ್ಥ. ಹಾಗಾಗಿ ನಾವು ಇರುವುದು ಯಾವ ಸಿದ್ಧ? ಸಂಸಾರಿ ಸಿದ್ಧ ಅಷ್ಟೇ. ಯಾವ ಅನಂತ ಗುಣಗಳನ್ನ ಹೇಳಿದ್ದಾರೆ ಭಗವಂತು, ಜೀವದ ಸಿದ್ಧ ಅವಸ್ಥೆ, ಸಂಸಾರದಿಂದ ಬಿಡಿಸಿಕೊಂಡು ಸಿದ್ಧ ಮಾಡಿಕೊಂಡಿರುವ ಅವಸ್ಥೆ, ಜೀವ ತನ್ನ ಅನಂತ ಜ್ಞಾನವನ್ನ ಸಿದ್ಧ ಮಾಡಿಕೊಂಡಿರುವ ಅವಸ್ಥೆ, ಅದು ಸಿದ್ಧ ಪರಮಾತ್ಮ ಅವಸ್ಥೆ ಇದೆ. ಅದು ನಮ್ಮೆಲ್ಲರ ಗುರಿ ಇದೆ. ಅದು ಈಗ ಸೂಕ್ತ ರೀತಿಯಿಂದ ಅಥವಾ ನೀವು ಹೇಳಿದಂತೆ ನಿಶ್ಚಯ ನಯದ ಅಪೇಕ್ಷದಿಂದ ಇದ್ದರೂ ಕೂಡ ಈಗ ಅದು ಪ್ರಕಟ ರೂಪದಲ್ಲಿಲ್ಲ. ಪ್ರಕಟ ರೂಪದಲ್ಲಿಲ್ಲ ಅಂದ್ರೆ ಬಂಗಾರಕ್ಕೂ ಕಿಮ್ಮತ್ತಿಲ್ಲ, ಹಾಗೇನೆ ಜೀವಕ್ಕೂ. ಅದು ಸಂಸಾರಿನೇ, ಅದು ಅಶುದ್ಧನೇ. ಅದು ಯಾವುದೋ ಭಾವಿ ನೈಗಮ ಇತ್ಯಾದಿಗಳನ್ನು ತಗೊಳ್ಳುವಂತ ಅವಶ್ಯಕತೆ ಇರುವುದಿಲ್ಲ. ನಾವೀಗ ಏನಿದ್ದೇವೆ ಅಷ್ಟೇ. ಹಾಗಾದ್ರೆ ನಾವು ಮುಂದೆ ಸಿದ್ಧರಾಗಿದ್ದೇವೆ ಅಂತ ನಮಗೆ ಸಿದ್ಧರಿಗೆ ಕೊಡುವ ಹೀಗೆ ಸಮ್ಮಾನಗಳು ಪೂಜೆಗಳನ್ನೆಲ್ಲ ಈಗ ನಮಗೆ ತಗೊಳ್ಳಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇದು ಇನ್ನೊಂದು ವಿಚಾರ ಇಲ್ಲಿ ಹೇಳ್ಬೇಕು, ಎಲ್ಲರಿಗೂ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೇವೆ. ನಾವು ನಿಜವಾಗ್ಲೂ ಪ್ರಕಟವಾದ ಪರ್ಯಾಯದ ಜೊತೆಗಿರುವ ಗುಣಗಳನ್ನ ಪೂಜೆ ಮಾಡ್ತೇವೆ. ಪ್ರಕಟವಾಗದಿರುವ ಪರ್ಯಾಯಗಳ ಗುಣಗಳನ್ನ ಪೂಜೆ ಮಾಡುವುದಿಲ್ಲ. ಹೌದು. ಅಂದ್ರೆ ಈ ನಾವು ಪರ್ಯಾಯಕ್ಕೂ ಎಷ್ಟು ಮಹತ್ವ ಇದೆ ನಮ್ಮಲ್ಲಿ ಅನ್ನೋದು ಇದರಿಂದನೇ ಗೊತ್ತಾಗ್ತದೆ. ಅರಿಹಂತ ಭಗವಾನರು ಅರಿಹಂತ ಪರ್ಯಾಯದ ಪ್ರಕಟ ಮಾಡಿಕೊಂಡ ಗುಣಧಾರಿಗಳು. ನಾವು ನಮ್ಮಲ್ಲೂ ಅರಿಹಂತನಾಗುವ ಗುಣ ಇದೆ ಅಂತ ನಮ್ಮನ್ನು ಅರಿಹಂತರಂತೆ ಪೂಜೆ ಮಾಡಿ ಅಂದ್ರೆ ತಪ್ಪಾಗ್ತದೆ. ಇಲ್ಲ, ಪರ್ಯಾಯಕ್ಕೂ ಮಹತ್ವ ಇದೆ ನಮ್ಮಲ್ಲಿ. ಪರ್ಯಾಯ ಇಲ್ಲದೆ ಗುಣ ಇಲ್ಲ, ಗುಣ ಇಲ್ಲದೆ ದ್ರವ್ಯ ಇಲ್ಲ, ಗುಣ ಪರ್ಯಾಯ ಎರಡೂ ಇಲ್ಲದೆ ದ್ರವ್ಯ ಇಲ್ಲ. ಹಾಗಾಗಿ ಅರಿಹಂತರು ಅಂತ ನಾವು ಅವ್ರ ಗುಣದಿಂದ ನೋಡ್ತಾ ಇಲ್ಲ, ಅವ್ರು ಇದ್ದಾರೆ ಅಂತ ನಮ್ಗೆ ಅವ್ರ ಪರ್ಯಾಯದಿಂದಾನೇ ಕಾಣಿಸ್ತಾ ಇರೋದು. ಹೀಗಿದೆ ವ್ಯವಸ್ಥೆ. ಇದೆ ಮತ್ತೊಮ್ಮೆ ಯಾವಾಗಾದ್ರೂ ನೋಡೋಣ, ಈಗ ಇಷ್ಟು ಸಾಕು. ಆದ್ರೂ ಅಂಕಗಳನ್ನ ನಾವು ಪೂಜೆ ಮಾಡ್ತೀವಲ್ಲ, ಪೂಜೆ ಮಾಡ್ತಿದೀವಿ ಅಂತಂದ್ರೆ ಪರ್ಯಾಯವನ್ನ ಕಣ್ಮುಂದ್ ತಗೊಂಡೇ ಪೂಜೆ ಮಾಡ್ತಾ ಇದ್ದೇವೆ. ಭವಿಷ್ಯತ್ ಕಾಲದ ತೀರ್ಥಂಕರದ ಬಿಂಬಗಳನ್ನು ಮಾಡಿಟ್ಕೊಂಡೇ ಪೂಜೆ ಮಾಡ್ತಾ ಇದ್ದೇವೆ. ಭವಿಷ್ಯತ್ ಕಾಲದಲ್ಲಿ ಆಗೋದು ಪಕ್ಕಾ ಇದೆ ಅಂತ ಹಿಂದೆ ಭಗವಾನ್ರು ಹೇಳಿದ್ದಾರೆ ಅನ್ನೋದರ ಆಧಾರದ ಮೇಲೆ ಪೂಜೆ ಮಾಡ್ತಾ ಇದ್ದೇವೆ. ಈಗ ನಾನು ಇರುವಂತಹ ಎಲ್ಲ ವ್ಯಕ್ತಿಗಳನ್ನು ಭವಿಷ್ಯತ್ ಕಾಲದ ಸಿದ್ಧರು ಅಂತ ಹೇಳಿ ಅವ್ರನ್ನೇ ಕೂಡಿಸಿ ಪೂಜೆ ಮಾಡ್ತೇನಾ? ಇಲ್ಲ ಇಲ್ಲ. ಯಾಕೆ? ಇವರೆಲ್ಲ ಸಿದ್ಧರಾಗ್ತಾರಲ್ಲ, ಇವ್ರದೆಲ್ಲ ಒಂದು ಮಂದಿರ ಕಟ್ಟೋಣ. ಡೆಫಿನೆಟ್ ಇಲ್ಲ ಇಲ್ಲ. ಡೆಫಿನೆಟ್ ಇಲ್ಲ ಅಂದ್ರೆ ನನ್ನಲ್ಲಿ ಸಿದ್ಧನಾಗುವ ಕೆಪಾಸಿಟಿ ಇದೆ ಅಲ್ಲ? ಹೌದು, ಇದೆ ಅಂದ್ಮೇಲೆ ನನ್ನನ್ನು ಈಗ ಯಾವುದೋ ಒಂದು ರೂಪದಲ್ಲಿ ಯಾವುದಕ್ಕೊಂದು ವಸ್ತ್ರ ಹಾಕಿ ಅದಕ್ಕೊಂದು ಈಗ ಇರುವಂತ ಗೆಟಪ್ಪದಲ್ಲೇ ಒಂದು ಮೂರ್ತಿ ಮಾಡಿ ಅದಕ್ಕೆ ಪೂಜೆ ಮಾಡಬಹುದಲ್ಲ? ನಡೀತದೇನು? ಇಲ್ಲ.
ನಮ್ಮಲ್ಲಿ ಸಿದ್ಧತ್ವ ಪ್ರಾಪ್ತ ಮಾಡಿಕೊಳ್ಳುವ ಅಥವಾ ನಮ್ಮಲ್ಲಿ ಜೀವತ್ವ ಇದೆ ಅಂದ್ರೆ ಸಿದ್ಧತ್ವ ಮಾಡಿಕೊಳ್ಳುವ ಅರ್ಹತೆ ಇದ್ದಾಗ್ಯೂ ಎಲ್ಲಿ ತನಕ ಅದು ಪ್ರಾಪ್ತ ಆಗೋದಿಲ್ಲ, ಎಲ್ಲಿ ತನಕ ನಮ್ಮಲ್ಲಿ ಮುನಿ ಪರ್ಯಾಯ ಪ್ರಾಪ್ತ ಆಗೋದಿಲ್ಲ, ಅರಿಹಂತ ಪರ್ಯಾಯ ಪ್ರಾಪ್ತ ಆಗೋದಿಲ್ಲ, ಸಿದ್ಧ ಪರ್ಯಾಯ ಪ್ರಾಪ್ತ ಆಗೋದಿಲ್ಲ, ಅಲ್ಲಿ ತನಕ ನಾವು ಯಾರೂ ಪೂಜನೀಯರಲ್ಲ. ತಿಳಿದ್ರಿ? ಹೌದು. ಮತ್ತೆ ನಮ್ಮಲ್ಲಿ ಗುಣ ಇದೆ ಅಂತ ಕಂಡು ಬರೋದೇ ನಮ್ಮ ಪರ್ಯಾಯದಿಂದ. ಅರ್ಥ ಆಯ್ತಾ? ಗೊತ್ತಾಯ್ತು. ಹಾ, ನೋಡಿ ಇವಾಗ ಶುಕ್ಲಲೇಶ. ಶುಕ್ಲಲೇಶದಲ್ಲಿ ಪರ್ಯಾಪ್ತಕರಲ್ಲಿ ಔಪಶಮಿಕ ಭಾವಗಳು ಎರಡೂ ಆಗಲು ಸಾಧ್ಯ. ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ ಎಲ್ಲಿ ಇರಲು ಸಾಧ್ಯ? ಶ್ರೇಣಿಯಲ್ಲಿ. ಚಾರಿತ್ರ 8ರಿಂದ 11 ತನಕ ಇದೆ ಅಲ್ಲ, ಅಲ್ಲಿ ಶುಕ್ಲಲೇಶ ಇದೆ. ಕ್ಷಾಯಿಕ ಭಾವಗಳಲ್ಲಿ ಎಲ್ಲಾ ಭಾವಗಳು ಇರಲು ಸಾಧ್ಯ. ಗುಣಸ್ಥಾನ 13ರ ಅಪೇಕ್ಷಾದಿಂದ ಕ್ಷಾಯಿಕ ಸಮ್ಯಕ್ತ್ವ, ಚಾರಿತ್ರ, ಜ್ಞಾನ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಎಲ್ಲಾ ಕ್ಷಾಯಿಕ ಭಾವಗಳು ಸಾಧ್ಯ. ಕ್ಷಾಯೋಪಶಮಿಕ ಭಾವಗಳಲ್ಲಿ ನೋಡ್ರಿ, ಮತಿಜ್ಞಾನ, ಶುದ್ಧಜ್ಞಾನ, ಅವಧಿ ಜ್ಞಾನ, ಮನ ಪರಿಜ್ಞಾನ ಎಲ್ಲ 6ರಿಂದ 12 ತನಕದ ಮುನಿ ಮಹಾರಾಜರಲ್ಲಿ ಈ 4 ಜ್ಞಾನಗಳ ಸಂಭವ ಇದೆ. ಅಜ್ಞಾನ ಭಾವ ಕೂಡ ಸಂಭವ ಇದೆ ಶುಕ್ಲಲೇಶದಲ್ಲಿ. ಎಲ್ಲಿಂದ ಇಲ್ಲಿ ತನಕ? ಗುಣಸ್ಥಾನ 1ರಿಂದ 1, 2ರಲ್ಲಿ ಅಜ್ಞಾನ ಭಾವ ಇದ್ದೇ ಇದೆ. ಆಮೇಲೆ ದರ್ಶನಗಳು ಕೂಡ 3 ಇದೆ. ಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು 5 ಲಬ್ಧಿಗಳಿವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇದೆ, ಗುಣಸ್ಥಾನ 4ರಿಂದ 7ರ ತನಕ. ಕ್ಷಾಯೋಪಶಮಿಕ ಚಾರಿತ್ರ ಭಾವ ಇದೆ, ಗುಣಸ್ಥಾನ 6ರಿಂದ 7ರ ತನಕ. ಕ್ಷಾಯೋಪಶಮಿಕ ಸಂಯಮ ಭಾವ ಇದೆ ಶುಕ್ಲಲೇಶದಲ್ಲಿ, ಗುಣಸ್ಥಾನ 5ರಲ್ಲಿ. ಶುಕ್ಲಲೇಶ ಔದೈಕ ಭಾವಗಳಲ್ಲಿ ನರಕಗತಿಯಲ್ಲಿ ಮಾತ್ರ ಇಲ್ಲ, ತಿರ್ಯಂಚರಲ್ಲಿಯೂ ಶುಕ್ಲಲೇಶ ಇದೆ, ಮನುಷ್ಯರಲ್ಲಿಯೂ ಶುಕ್ಲಲೇಶ ಇದೆ, ದೇವಗತಿಯಲ್ಲೂ ಶುಕ್ಲಲೇಶ ಇದೆ. ಮೂವರಿಗೂ ಶುಕ್ಲಲೇಶ ಸಮಾನಿದೇನು? ಇಲ್ಲ. ಆದ್ರೆ ಲೇಷ ಶುಕ್ಲನೇ ಇದೆ, ಕ್ಯಾಟಗರಿ ಅದೇ ಇರೋದು. ಕಷಾಯಗಳ 4 ಇದೆ. ವೇದಗಳಲ್ಲಿ 3 ವೇದಗಳ ಜೊತೆಗೆ ಶುಕ್ಲಲೇಶ ಇದೆ. ಮಿಥ್ಯಾದರ್ಶನದ ಜೊತೆಗೆ ಶುಕ್ಲಲೇಶ ಇದೆ. ಅಜ್ಞಾನದ ಜೊತೆಗೆ ಶುಕ್ಲಲೇಶ ಇದೆ. ಆಮೇಲೆ ಅಸಂಯಮನೂ ಇದೆ, ಅದಲ್ಲಿಯೂ ಕೂಡ ಶುಕ್ಲಲೇಶ ಇದೆ. ಅಸಿದ್ಧತ್ವದ ಜೊತೆ ಭಾವದ ಜೊತೆಗೆ ಶುಕ್ಲಲೇಶ ಇದೆ. ಶುಕ್ಲಲೇಶ ಲೇಷದಲ್ಲಿ ಅದು ಒಂದು ಶುಕ್ಲಲೇಶ. ಹೀಗೆ ಎಲ್ಲ ಇವೆಷ್ಟಿದು? 15. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳ ಜೊತೆಗೆ ಶುಕ್ಲಲೇಶ ಇದೆ. ಜೀವತ್ವ. ಒಂದ್ ನಿಮಿಷ ಬೈಜಿ, ಇಲ್ಲಿ ಕಾಲದ ಪರಿಮಿತಿ ಅಂತನೂ ಏನೋ ಇಲ್ಲ. ಇನ್ ಜನರಲ್ 3ನೇ ಕಾಲ 4ನೇ ಕಾಲ ಆತರನೂ ಏನು ಎಣಿಸಂಗಿಲ್ಲ. ಯಾವ್ದೋ ಒಂದ್ ಕಾಲದಲ್ಲಿ ಇದು ಶುಕ್ಲಲೇಶ ಇರುತ್ತೆ. ಇರುವಂತ ಕಥನ 3 ಲೋಕದ ಜೀವಗಳ ಅಪೇಕ್ಷಾದಿಂದ ಬರುವಾಗ ಕಾಲದ ಲೆಕ್ಕ ಬರುವುದಿಲ್ಲ. ಭರತ ಕ್ಷೇತ್ರದ ಲೆಕ್ಕ ಬಂದಾಗ ಕಾಲದ ಲೆಕ್ಕ ಬರ್ತದೆ. ಐರಾವತ ಕ್ಷೇತ್ರದ ಲೆಕ್ಕ ಬಂದಾಗ ಕಾಲದ ಲೆಕ್ಕ ಬರ್ತದೆ. ಇದೇ ಕ್ಷೇತ್ರದಲ್ಲಿ ನಿರಂತರವಾಗಿ ಕರ್ಮಭೂಮಿ ಇದೆ. ಸ್ವರ್ಗದಲ್ಲಿ ನಿರಂತರವಾಗಿ ಯಾವ ಕಾಲ ಇದೆ? ಯಾವ ಕಾಲನೂ ಇಲ್ಲ. ಅಲ್ಲಿ ವ್ಯವಸ್ಥೆ ಭೋಗದ ಕಾಲನೇ ಇದೆ. ಭೋಗಭೂಮಿಯಲ್ಲಿ ನಿರಂತರವಾಗಿ ಭೋಗಭೂಮಿಯ ಕಾಲ ಇದೆ. ನರಕದಲ್ಲಿ ನಿರಂತರವಾಗಿ ದುಃಖ ಭೋಗಿಸುವ ಕಾಲನೇ ಇದೆ. ಕಾಲದ ಲೆಕ್ಕ ಬರುವುದಿಲ್ಲ ಇಲ್ಲಿ. ನಾವು ಭರತ ಕ್ಷೇತ್ರದಲ್ಲಿರೋರು ಭರತದ ಅಪೇಕ್ಷಾದಿಂದ ಚೌಕಟ್ಟ ಹಾಕೊಂಡು ನೋಡ್ಬೋದು. ಎಲ್ಲಾ ಸೇರಿ ನಾವು ಇದೇ ಕಾಲದಾಗ ಶುಕ್ಲಲೇಶನೇ ಇಲ್ಲ. ಇದೆಲ್ಲ ಇದೆ. ಇವಾಗಲೂ ಶುಕ್ಲಲೇಶ ಇದೆ. ಪೀತ ಪದ್ಮ ಶುಕ್ಲ 3 ಲೇಷ ಇದೆ. 6 ಲೇಷಗಳಿದಾವ. ಕೇಳಿದ್ರಿ? ಭಯ್ಯಾಜಿ ಹಲೋ, 3 ಲೋಕದ್ದು ಅಂತ ಹೇಳ್ಬಿಟ್ಟು ನಾವು ಅರ್ಗೆ ಕೊಡ್ತೀವಿ.
ಕೊಡ್ತೀವಲ್ಲ ಹ್ಮ್. ಅದು ಯಾವ ಇದಕ್ಕೆ ಬರುತ್ತೆ? ಯಾರಿಗೆ ಯಾರಿಗೆ ಕೊಡ್ತಿದ್ದೀರಿ ಅದ್ರ ಮೇಲೆ ಈಗ ತ್ರಿಲೋಕ, ಈಗ ತ್ರಿಕಾಲ ತೀರ್ಥಂಕರೋಪ್ಯ ಅಂತ ಹೇಳ್ತೀವಿ. ತ್ರಿಕಾಲ ತೀರ್ಥಂಕರ ಅಂದ್ರೆ ತ್ರಿಲೋಕ ಅಂತ ಬರುವುದಿಲ್ಲ, ತ್ರಿಕಾಲ ಬೇರೆ ಅರ್ಥ ಬರ್ತದೆ. ತ್ರಿಕಾಲದ ಬೇರೆ, ತ್ರಿಲೋಕನೂ ಇದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೇಳಿದೆ. ತ್ರಿಲೋಕದಲ್ಲಿರುವ ಅಕೃತ್ರಿಮ ಕೃತ್ರಿಮ ಚೈತ್ಯಾಲಯಗಳಲ್ಲಿರುವ ದಿನ ಭಗವಾನರಿಗೆಲ್ಲ ನಮಸ್ಕಾರಗಳು. ಹಂಗೆ ಹೇಳ್ಬೇಕಲ್ಲ ಬಾಬಿ ಅಂತೀನಿ ಅಲ್ಲ ಭಯ್ಯಜಿ. ಹ್ಮ್. ಅಂದ್ರೆ ಕೃತಮ ಅಕೃತಮ ಅಂತ ಹೇಳ್ಬೇಕಾ? ಇಲ್ಲಿ ಒಟ್ಟು ದಿನಬಿಂಬ ಭಗವಾನ್ ಅಂದ್ರೂ ನಡೀತದೆ, ಅರಿಹಂತ ಭಗವಾನ್ ಅಂತಾನು ನಡೀತದೆ. ಎಲ್ಲಾ ಕಡೆ ಇರೋದು ಅರಿಹಂತರ ಮೂರ್ತಿಗಳೇ ಇರೋದು ಹೆಚ್ಚಿಗೆ, ಸಿದ್ಧರ ಮೂರ್ತಿಗಳು ಕೆಲವು. ಅದೇ ನಮ್ಮ ಭಕ್ತಿಯಲ್ಲಿ ಇವತ್ತು ನಮ್ಮ ಅತ್ತಿಗೆ ಅಂದ್ರು ತ್ರಿಲೋಕ ಅಂತ ಹೇಳ್ಬಿಟ್ಟು ಕೊಡ್ಬೇಕು ಅರ್ಗೆ ಅಂತ. ತ್ರಿಲೋಕ ಅಂದ್ರೆ ಅದೋ ಲೋಕದಲ್ಲಿ ಭವನವಾಸಿಗಳ ಭವನ ಇದಾವಲ್ಲ, ಹಾ ಅಲ್ಲೆಲ್ಲ ಕೃತ್ರಿಮ ಜಿನಾಲಯ ಇದ್ದಾರೆ, ಅಲ್ಲಿ ಭಗವಾನ್ರು ಇದ್ದಾರೆ. ಅಂದ್ರೆ ಜಿನಬಿಂಬ ಭಗವಾನ್ರು ಇದ್ದಾರೆ, ಹಾ ಮೂರ್ತಿಗಳಿದಾವೆ. ಅದಕ್ಕಾಗಿ ಅದೋ ಲೋಕದ ಲೆಕ್ಕದಲ್ಲಿ ಬರ್ತದೆ ಅದು. ಹಾ ಅಂದ್ರೆ ನಾವ್ ಇವಾಗ ತ್ರಿಲೋಕ ಅಂತ ಹೇಳಿ ಕೊಡ್ಬೋದಾ ಹಂಗಾರೆ? ಕೊಡ್ಬೋದು. ಹಾ ತ್ರಿಲೋಕ, ಹಾ ತ್ರಿಕಾಲ ಕೊಡ್ತೀವಿ, ತ್ರಿಲೋಕ ಅಂತಾನೆ ಹೇಳಿ ಇವತ್ತು ಕೊಡ್ತಿದ್ರು, ಅದಕ್ಕೆ ಕೇಳಿದೆ ನಾನು. ಕೊಡ್ಬೋದು. ಹಾ 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 ಇದು ಶುಕ್ಲಲೇಶ ಅದೆಷ್ಟು ಭಾವ ಐತೆ ಎಲ್ಲ ಸೇರಿ? 47. ಶುಕ್ಲಲೇಶಾದ ಜೊತೆಗೆ ಸಾಮಾನ್ಯದಿಂದ 47 ಭಾವಗಳು ಆಗಲು ಸಾಧ್ಯ. ತಿಳಿತು? ಇನ್ನು ವಿಶೇಷ ಚರ್ಚೆ ಮಾಡುವುದು ಇವಾಗ ಜೀವನಾನೇ ಹೇಳ್ರಿ. देव तुम्हारे पवित्र मुख से निसृत जो शीतल वाणी, जग जन मन के मल को धोती अतः कहाती जिनवानी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ अब तक हम विषयांत रहे।